Praise the Lord. Hallelujah. Hallelujah. Thank you, Jesus. Praise Jesus. Thank you, Jesus. ಎಲ್ಲರೂ ಕುಳಿತುಕೊಳ್ಳೋಣ ಪ್ರಿಯರೇ. Praise the Lord. Hallelujah. Hallelujah. Thank you, Jesus. Praise Jesus. Hallelujah. Hallelujah. ಪ್ರಿಯರೇ, ನೆನಪಿನ ವಾಕ್ಯವನ್ನು ನಾವು ಧ್ಯಾನಿಸಿದ್ದೇವೆ. ಜೀವ ಮತ್ತು ಮರಣ ಯಾರ ನಾಲಿಗೆಯಲ್ಲಿದೆ? ನಮ್ಮ ನಾಲಿಗೆಯಲ್ಲಿದೆ. ಅಟ್ಲೀಸ್ಟ್ ದೇವರ ಆಲಯದಲ್ಲಾದರೂ ನಾವು ಬಾಯಿ ತೆಗೆದು ಸ್ತುತಿಸೋಣ, ಬಾಯಿ ತೆಗೆದು ಕೇಳಿದಂಥ ಪ್ರಶ್ನೆಗೆ ಉತ್ತರವನ್ನು ಕೊಡೋಣ. ಯಾಕಂದ್ರೆ ಹಾಲೆಲೂಯಾ ಎಂಬ ಪದ ಸದಾಕಾಲ ದೇವರ ಸನ್ನಿಧಿಯಲ್ಲಿ ಇರುವಂಥ ಪದ, ದೇವರಿಗೆ ಸ್ತೋತ್ರ ಆಗಲಿ ಎಂಬುದಾಗಿ ಹೇಳುವಂಥ ಪದ, ದೇವದೂತರು ಕೆರುಬಿಯರು ಸದಾಕಾಲ ದೇವರನ್ನ ಕೊಂಡಾಡುವಂಥ ಪದ. ದೇವರೆಚ್ಚೆ ನನ್ನ ಮಕ್ಕಳು ಸದಾಕಾಲ ನನ್ನನ್ನು ಕೊಂಡಾಡಬೇಕು, ನನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸಬೇಕೆಂಬುದಾಗಿ. ಹಾಲೆಲೂಯಾ, 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 ಹಾಲೆಲೂಯಾ. ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಪ್ರಿಯರೇ, ವಿಶೇಷವಾಗಿ ನಾವು ನಾಳೆ ಗರಿಗಳ ಭಾನುವಾರವನ್ನು ಎದುರು ನೋಡಲು ಹೋಗ್ತಾ ಇದ್ದೇವೆ. ಈ 40 ದಿನಗಳು ತಪಸ್ಸು ಕಾಲ, ನಮ್ಮ ಪಾಪಗಳಿಗೆ ಪಶ್ಚಾತ್ತಾಪ ಪಡುವಂಥ ಕಾಲ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಇವತ್ತು ಕೂಡ ಈ ದಿನ ತುಂಬ ಅದ್ಭುತವಾದಂಥ ಒಂದು ದಿನ. ಏಕೆಂದರೆ ಇಂದು ನಮ್ಮೆಲ್ಲರಿಗೂ ಕೂಡ ಪಾಪ ವಿಜ್ಞಾಪನೆಯ ದಿನ. ಇಂದು ಮಧ್ಯಾಹ್ನ 3 ಗಂಟೆಗೆ ಪಾಪ ವಿಜ್ಞಾಪನೆ ಸ್ಟಾರ್ಟ್ ಆಗ್ತದೆ. ಬಟ್ ಅದಕ್ಕಿಂತ ಮುಂಚಿತವಾಗಿ ನಾವು ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಪಾಪ ವಿಜ್ಞಾಪನೆಯನ್ನ ನಾನು ಯಾವ ರೀತಿ ಮಾಡಬೇಕು, ಪಾಪ ವಿಜ್ಞಾಪನೆಯಿಂದ ನಮಗೆ ಸಿಗುವಂತಹ ಪ್ರಯೋಜನಗಳು, ಲಾಭ ಏನು ಎಂಬುದಾಗಿ. ಯಾಕೆಂದ್ರೆ ಅನೇಕ ಸಲ ನಾವು ಪಾಪ ವಿಜ್ಞಾಪನೆ ಮಾಡಿದ್ದೇವೆ, ಬಟ್ ನಾವು ಮಾಡಿರುವಂಥ ಪಾಪ ವಿಜ್ಞಾಪನೆ ಪಶ್ಚಾತ್ತಾಪದಿಂದ ಕೂಡಿದೆಯಾ ಕೂಡಿಲ್ವ ಎಂಬುದಾಗಿ ಇವತ್ತು ನೋಡೋಣ. ಪಶ್ಚಾತ್ತಾಪ ಅಂದ್ರೇನು? ಯಾಕೆಂದ್ರೆ ನನ್ನ ಜೀವಿತ ಪ್ರೇರೆ, ನಾನು ಯಾವಾಗ ಕ್ರಿಸ್ತ ಯೇಸುವಿನ ನಾಮದಲ್ಲಿ ನಾನು ದೀಕ್ಷೆನ ಪಡೆದು ಸುಮಾರು 3-4 ವರ್ಷಗಳ ತನಕ ನಾನು ಪಾಪ ವಿಜ್ಞಾಪನೆ ಮಾಡ್ತಾ ಇದ್ದೆ. ಓಕೆ, ತಿಂಗಳಿಗೊಮ್ಮೆ ಹೋಗಿ ಪಾಪ ವಿಜ್ಞಾಪನೆ ಮಾಡುವೆ. ಈ ಕಡೆಯಿಂದ ಹೋಗುವಾಗ ಅಳ್ತಾ ಹೋಗುವೆ, ಆ ಕಡೆಯಿಂದ ಬರ್ತಾನು ಕೂಡ ಅಳ್ತಾ ಬರುವೆ. ಬಟ್ ಮಾರಣದಿಂದ ಜಸ್ಟ್ ನೆಕ್ಸ್ಟ್ ಡೇ ಇಂದ, ಮಾರಣ ದಿನದಿಂದ ನನ್ನ ಜೀವನ ಏನು ಚೇಂಜ್ ಆಗ್ತಾ ಇರಲಿಲ್ಲ. ನಾನು ದೇವರಲ್ಲಿ ಕೇಳ್ತಿದ್ದೆ, ದೇವ, ನಾನು ಪಾಪ ವಿಜ್ಞಾಪನೆ ಮಾಡಿ ಆಯ್ತು, ಏತಕ್ಕಾಗಿ ಪುನಃ ಮಾರನೇ ದಿನ ಅದೇ ಪಾಪವನ್ನು ಮಾಡ್ತಾ ಇದ್ದಾನೆ? ಏತಕ್ಕಾಗಿ ನಾನು ಅದೇ ಪಾಪಕ್ಕೆ ನಾನು ದಾಸನಾಗಿ ಜೀವಿಸ್ತಾ ಇದ್ದಾನೆ? ಬಟ್ ಒಂದು ದಿನ ದೇವರು ತಿಳಿಸಿದ್ರು, ಮಗನೇ, ನೀನು ಮಾಡ್ತಿರುವಂತಹ ಪಾಪ ವಿಜ್ಞಾಪನೆ ಪಶ್ಚಾತ್ತಾಪದಿಂದ ಕೂಡಿಲ್ಲ. ನೀನು ತಿಳ್ಕೊಂಡಿದ್ಯಾ ನಿನ್ನ ಕಣ್ಣೀರು ಪಶ್ಚಾತ್ತಾಪ ಎಂಬುದಾಗಿ. ಸಾರಿ, ಕಣ್ಣೀರು ಪಶ್ಚಾತ್ತಾಪ ಅಲ್ಲ. ಇವತ್ತು ನಮ್ಮ ಮಧ್ಯದಲ್ಲಿ ಪರಿಶುದ್ಧಾತ್ಮ ಚಲಿಸ್ತಾ ಇದ್ದಾರೆ. ಇವತ್ತು ಯಾರೆಲ್ಲ ಎಷ್ಟು ವರ್ಷದಿಂದ ಪಾಪ ವಿಜ್ಞಾಪನೆ ಮಾಡಿಲ್ವೋ, ಗುಡ್ ನ್ಯೂಸ್. ಯಾರೆಲ್ಲ ಇಲ್ಲಿ ಬಂದಿದ್ದೀರಿ ನಾನು ಪಾಪ ವಿಜ್ಞಾಪನೆ ಮಾಡಲ್ಲ, ಗುಡ್ ನ್ಯೂಸ್ ಅದು. ಬಟ್ ಇವತ್ತು ಪರಿಶುದ್ಧಾತ್ಮ ನಿಮ್ಮ ಹೃದಯನ ಸ್ಪರ್ಶಿಸ್ತಾರೆ. ಪಾಪ ವಿಜ್ಞಾಪನೆ ಮಾಡೋದ್ರಿಂದ ಎಂಥ ಪರಲೋಕದ ಆನಂದವನ್ನು ನೀವು ಸ್ವೀಕಾರ ಮಾಡ್ತೀರಿ ಎಂಬುದಾಗಿ ಅದನ್ನು ಅರ್ಥ ಮಾಡ್ಕೊಂಡ್ಮೇಲೆ ಯಾರು ನಿಮ್ಮನ್ನು ಒತ್ತಾಯಪಡಿಸಬೇಕಾಗಿಲ್ಲ, ನೀವೇ ಆಯ್ಕೆ ಮಾಡ್ಕೊಳ್ತೀರಿ. ಫಸ್ಟ್ ಹೋಗಿ ಮೊದಲು, ಎಲ್ಲರಿಗಿಂತ ಮೊದಲು ಯಾರು ಇವತ್ತು ನಾನು ಪಾಪ ವಿಜ್ಞಾಪನೆ ಮಾಡೋದಿಲ್ಲ ಎಂಬುದಾಗಿ ಡಿಸೈಡ್ ಮಾಡಿದಿರೋ, ನನ್ನ ಜೀವನದಲ್ಲಿ ಮಾಡಿಲ್ಲ, ಇವತ್ತು ಕೂಡ ಮಾಡಲ್ಲ ಎಂಬುದಾಗಿ ಡಿಸೈಡ್ ಮಾಡಿದಿರೋ ಅಂತ ವ್ಯಕ್ತಿಗಳು ಇವತ್ತು ಮೊದಲನೇ ಲೈನ್ನಲ್ಲಿ, ಮೊದಲನೇ ಸಾಲಿನಲ್ಲಿ ನಿಂತುಕೊಳ್ಳುವ ವ್ಯಕ್ತಿಗಳಾಗಿರ್ತೀರಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಅದಕ್ಕಾಗಿ ಪ್ರೇರೆ, ದೇವರ ವಾಕ್ಯದಲ್ಲಿರುವ ಸತ್ಯ ನಮಗೆ ಬಿಡುಗಡೆ ಕೊಡ್ತದೆ. ನಮಗೆ ಗೊತ್ತಿಲ್ಲ ಪಾಪ ವಿಜ್ಞಾಪನೆ ಅಂದ್ರೆ ಏನು. ಅದರಿಂದಾಗಿ ನಾವು ಅನೇಕ ವ್ಯಕ್ತಿಗಳು, ಎಲ್ಲರೂ ಎಂಬುದಾಗಿ ಹೇಳ್ತಲ್ಲ, ಅನೇಕ ಮಕ್ಕಳು ಪಾಪ ವಿಜ್ಞಾಪನೆ ಮಾಡಿಲ್ಲ. ಇವತ್ತು ಈ ಕಾರ್ಯವನ್ನು ನೀವು ಅರ್ಥ ಮಾಡ್ಕೊಂಡು ಗೊತ್ತಾಗ್ತದೆ, ಪಾಪ ವಿಜ್ಞಾಪನೆಯಲ್ಲಿ ಎಂಥ ಪ್ರಬಲವಾದಂಥ ಮಹೋನ್ನತ ದೇವರ ಶಕ್ತಿ ಅಡಗಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈಗ ನಾವು ನೋಡೋಣ ಮತ್ತನೇ ಶುಭ ಸಂದೇಶ. ದಯವಿಟ್ಟು ಯಾರು ಬೈಬಲ್ ಇದೆ ಓದೋರು ದಯವಿಟ್ಟು ಮುಂದೆ ಬಂದ್ಬಿಡಿ, ಓದಿರೋದು ಒಳ್ಳೆಯದು. ಬೈಬಲ್ ಓದೋರು ನನಗೆ ಬಂದಿಲ್ವಾ? ಬಂದಿದ್ದಾರೆ. ಮತ್ತೇನ ಶುಭ ಸಂದೇಶ 10ನೇ ಅಧ್ಯಾಯ ವಾಕ್ಯ 1. ಯೇಸು ಸ್ವಾಮಿ ತಮ್ಮ 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಎಲ್ಲ ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು. ಆ 12 ಮಂದಿ ಪ್ರೇಷಿತರ ಹೆಸರುಗಳು ಇವು. ಮೊದಲನೆಯವನು ಸಾಕಮ್ಮ. ಇಲ್ಲಿ ಒಂದು ವಾಕ್ಯ ಹೇಳ್ತದೆ. ಮೊದಲನೇ ವಾಕ್ಯ 10ನೇ ವಾಕ್ಯ 1. ಯೇಸು ಸ್ವಾಮಿ 12 ಜನ ಶಿಷ್ಯರನ್ನ ಆರಿಸಿಕೊಂಡಿದ್ದು ಮಾತ್ರವಲ್ಲ,
ಒಟ್ಟಾಗಿ ಕರಿತಾ ಇದಾರ. ಈಗ ಒಟ್ಟಾಗಿ ಕರೆದು ಅವ್ರು ಏನೇನು ಮಾಡ್ತಾ ಇದಾರ? ಓದಮ್ಮ ಒಂದೇ ವಾಕ್ಯ ಮತ್ತೊಂದ್ಸಲ. ಯೇಸು ಸ್ವಾಮಿ ತಮ್ಮ 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಎಲ್ಲ ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು. 12 ಜನ ಶಿಷ್ಯರನ್ನ ಒಟ್ಟಾಗಿ ಕರೆದು ರೋಗಿಗಳನ್ನ ಗುಣಪಡಿಸುವುದಕ್ಕೂ ದೆವ್ವಗಳನ್ನ ಬಿಡಿಸುವುದಕ್ಕೂ ಅಧಿಕಾರವನ್ನ ಮತ್ತು ಶಕ್ತಿಯನ್ನ ಕೊಟ್ಟರು. ಯಾರಿಗೆ? 12 ಜನ ಶಿಷ್ಯಂದಿರಿಗೆ. ನೀವು ನೆಕ್ಸ್ಟ್ 2ನೇ ವಾಕ್ಯದಲ್ಲಿ ನೋಡುವಾಗ ಅಲ್ಲಿ 12 ಜನ ಶಿಷ್ಯರ ಹೆಸರುಗಳು ಲಿಖಿತ ಆಗಿದೆ. ಅದರಲ್ಲಿ ಕಡೆಯದಾಗಿ 4ನೇ ವಾಕ್ಯದಲ್ಲಿ ಗುರುದ್ರೋಹಿಯಾಗಲಿದ್ದ ಯೇಸುವನ್ನ ಹಿಡಿದುಕೊಟ್ಟಂತಹ ಇಸ್ಕಾರಿಯೋತಿನ ಯೂದ, ಅವನ ಹೆಸರು ಕೂಡ 4ನೇ ವಚನದಲ್ಲಿ ಲಿಖಿತ ಆಗಿದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಯೇಸು ಸ್ವಾಮಿ ಅವರೆಲ್ಲರನ್ನು ಒಟ್ಟಿಗೆ ಕರೆದು 12 ಜನ ಶಿಷ್ಯರನ್ನು ಒಟ್ಟಾಗಿ ಕರೆದು ಅವರಿಗೆ ರೋಗಗಳನ್ನು ಗುಣಪಡಿಸುವುದಕ್ಕೆ, ದೆವ್ವಗಳನ್ನು ಬಿಡಿಸುವುದಕ್ಕೆ ಮಾತ್ರ ಅಲ್ಲ, 7ನೇ ವಾಕ್ಯದಲ್ಲಿ ಹೇಳ್ತದೆ, ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂಬುದಾಗಿ ಪ್ರಬೋಧನೆ ಮಾಡಿ ಪ್ರವಾದಿಸಿರಿ ಎಂಬುದಾಗಿ ಆ ವರದಾನವನ್ನು ಕೂಡ ಕೊಟ್ಟರು. ಓದಮ್ಮ 7ನೇ ವಾಕ್ಯ. ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ. ನೆಕ್ಸ್ಟ್. ರೋಗಿಗಳನ್ನು ಗುಣಪಡಿಸಿರಿ, ಸತ್ತವರನ್ನು ಮತ್ತೆ ಬದುಕಿಸಿರಿ, ಕುಷ್ಠರೋಗಿಗಳನ್ನು ಸ್ವಸ್ಥ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ, ಉಚಿತವಾಗಿ ಪಡೆದಿರಿ, ಉಚಿತವಾಗಿ ಕೊಡಿ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸು ಸ್ವಾಮಿ ರೋಗಿಗಳನ್ನು ಗುಣಪಡಿಸುವುದಕ್ಕೆ ಮಾತ್ರವಲ್ಲ, ದೆವ್ವಗಳನ್ನು ಬಿಡಿಸುವುದಕ್ಕೆ ಮಾತ್ರವಲ್ಲ, ಅಲ್ಲಿ ನಾವು ನೋಡ್ತಾ ಇದ್ದೇವೆ ಸ್ವರ್ಗ ಸಾಮ್ರಾಜ್ಯ ಸಮೀಪಿಸಿದೆ ಎಂಬುದಾಗಿ ಬೋಧನೆಯನ್ನು ಮಾಡಲಿಕ್ಕಾಗಿ, ಸ್ವರ್ಗ ಸಾಮ್ರಾಜ್ಯದ ರಹಸ್ಯಗಳನ್ನು ತಿಳಿಸಿಕೊಡಲು ಜನರಿಗೆ ಬೋಧನೆ ಮಾಡಲು ಆ ವರದಾನವನ್ನು ಕೂಡ ಕೊಡ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಈಗ ಈ 12 ಜನ ಶಿಷ್ಯಂದಿರಿಗೆ ಈ ಎಲ್ಲ ಕಾರ್ಯಗಳನ್ನ, ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ. ಈಗ ಯೇಸುವಿನ 12 ಜನ ಶಿಷ್ಯರಲ್ಲಿ ಯೂದನು ಕೂಡ ಒಬ್ಬನಲ್ವಾ? ಹೌದಾ? ಉಳಿದ 11 ಜನ ಶಿಷ್ಯರ ರೀತಿಯಲ್ಲಿ ಯೂದನು ಕೂಡ ದೆವ್ವಗಳನ್ನು ಬಿಡಿಸಲು, ರೋಗಿಗಳನ್ನು ಗುಣಪಡಿಸಲು ಅಧಿಕಾರ ಮತ್ತು ಶಕ್ತಿಯನ್ನು ಪಡೆದುಕೊಂಡಿದ್ನ ಇಲ್ವಾ? ಪಡೆದುಕೊಂಡಿದ್ದ. ನೆಕ್ಸ್ಟ್, 11 ಜನ ಶಿಷ್ಯರ ರೀತಿಯಲ್ಲೇ ಯೂದನು ಕೂಡ ಸ್ವರ್ಗ ಸಾಮ್ರಾಜ್ಯವನ್ನ ಪ್ರಕಟಪಡಿಸುವಂತಹ ಪ್ರವಾದನೆ ವರದಾನವನ್ನು ಪಡ್ಕೊಂಡಿರ್ಲಿಲ್ವಾ? ಪಡ್ಕೊಂಡಿದ್ನ ಇಲ್ವಾ? ಪಡ್ಕೊಂಡಿದ್ದ. ಅಷ್ಟು ಮಾತ್ರ ಅಲ್ಲ, ಯೂದನು ಕೂಡ ಉಳಿದ ಶಿಷ್ಯಂದಿರ ರೀತಿಯಲ್ಲೇ ದೆವ್ವಗಳನ್ನು ಬಿಡಿಸಲು, ಸಾಯ್ತನ್ನ ಬಂಧನದಿಂದ ಬಿಡುಗಡೆ ಮಾಡಲು ಆ ವರದಾನವನ್ನು ಪಡೆದುಕೊಂಡಿದ್ನ ಇಲ್ವಾ? ಪಡೆದುಕೊಂಡಿದ್ದ. ಇಲ್ಲಿ ನಾವು ನೋಡ್ತಾ ಇದ್ದೇವೆ, 12 ಜನ ಶಿಷ್ಯರನ್ನು ಆರಿಸಿಕೊಂಡು 12 ಜನ ಶಿಷ್ಯರಿಗೆ ಏನೆಲ್ಲ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ರೋ ಅದು ಒಬ್ಬರಿಗೆ ಹೆಚ್ಚು, ಒಬ್ಬರಿಗೆ ಕಡಿಮೆ ಅಲ್ಲ, ಎಲ್ಲರಿಗೂ ಕೂಡ ಸಮಾನವಾಗಿ ತಮ್ಮ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ವಾಕ್ಯ ಹೇಳ್ತದೆ, ದೇವರು 11 ಜನ ಶಿಷ್ಯರನ್ನ ಒಂದು ರೀತಿಯಲ್ಲಿ, ಯೂದನ ಒಂದು ರೀತಿ ನೋಡಲಿಲ್ಲ. ಯೂದನು ಕೂಡ 12 ಜನ ಶಿಷ್ಯಂದಿರಲ್ಲಿ ಅವನು ಕೂಡ ಒಂದು ವ್ಯಕ್ತಿಯಾಗಿದ್ದ. ಅವನು ಕೂಡ ದೇವರ ಅಧಿಕಾರ ಮತ್ತು ಶಕ್ತಿಯನ್ನು ಹೊಂದಿಕೊಂಡಿದ್ದ. ಸೈತನ್ನ ಸಾಮ್ರಾಜ್ಯವನ್ನು ಹಾಳು ಮಾಡುವಂತ ವರದಾನವನ್ನು ಪಡೆದುಕೊಂಡಿದ್ದ. ದೆವ್ವಗಳನ್ನು ಬಿಡಿಸುವಂತಹ ಶಕ್ತಿಯನ್ನು ಹೊಂದಿಕೊಂಡಿದ್ದ. ಮತ್ತೊಂದು ರೀತಿ ಹೇಳುವುದಾದ್ರೆ, ಅವನು ಕೂಡ ದೇವರ ಅಭಿಷೇಕವನ್ನ ಎಲ್ಲರ ರೀತಿಯಲ್ಲೇ ಪಡ್ಕೊಂಡಿದ್ದ. ಅಷ್ಟು ಮಾತ್ರ ಅಲ್ಲ, ನಾವು ನೋಡ್ತೇವೆ ಪ್ರೇರೆ, ಲೂಕನ ಸುವಾರ್ತೆ 10ನೇ ಅಧ್ಯಾಯ ವಾಕ್ಯ 1ರಲ್ಲಿ ನೋಡ್ತೇವೆ, ಯೇಸು ಸ್ವಾಮಿ ಇನ್ನೂ 72 ಮಂದಿ ಪ್ರೇಷಿತರನ್ನು ಆರಿಸಿಕೊಂಡ್ರು. ಆ 72 ಮಂದಿ ಪ್ರೇಷಿತರನ್ನು ಆರಿಸಿಕೊಂಡು ಇಬ್ಬಿಬ್ಬರಾಗಿ ಎಲ್ಲರನ್ನ ಹೋಗಿ ಲೋಕದ ಕಟ್ಟಕಡೆಯವರು ಹೋಗಿ ನನ್ನ ಶುಭ ಸಂದೇಶನ ಸಾರಿರಿ, ರೋಗಿಗಳನ್ನು ಬಿಡುಗಡೆ ಮಾಡಿ, ದೆವ್ವಗಳನ್ನು ಬಿಡಿಸಿ ಎಂಬುದಾಗಿ ಎಲ್ಲರನ್ನ ಕಳಿಸಿಕೊಟ್ರು. ಬಟ್ ಆದರೆ ಅವರೆಲ್ಲರೂ ಕೂಡ ಹಿಂದಿರುಗಿ ಬರುವಾಗ ಅಲ್ಲಿ ವಾಕ್ಯ ಹೇಳ್ತದೆ, ಅವರೆಲ್ಲರೂ ಸಂತೋಷದಿಂದ ಆನಂದ ಭರಿತರಾಗಿ ಯೇಸುವಿನ ಬಳಿಗೆ ಬಂದು ರಿಪೋರ್ಟ್ ಮಾಡ್ತಾ ಇದ್ದಾರೆ. ಯೇಸುವೆ, ನೀವು ಕಲಿಸಿಕೊಟ್ಟಂತ ಸ್ವರ್ಗ ಸಾಮ್ರಾಜ್ಯದ ಬೋಧನೆಯನ್ನ ನಾವು ಎಲ್ಲೆಲ್ಲಿ ಹೋಗಿ ಬೋಧನೆ ಮಾಡಿದೆವೋ ಅಲ್ಲೆಲ್ಲ ಕೂಡ, ಎಲ್ಲ ಕಡೆಯಲ್ಲೂ ಕೂಡ ಜನರು ಬಿಡುಗಡೆ ಹೊಂದ್ತಾ ಇದ್ರು. ನಿಮ್ಮ ಹೆಸರನ್ನು ನುಡಿಯುವಾಗ ದೆವ್ವಗಳು ಬಿಟ್ಟು ಓಡಿ ಹೋಗ್ತಾ ಇದ್ವು.
ನಿಮ್ಮ ಹೆಸರನ್ನ ಬಾಯಿ ತೆಗೆದು ಉಚ್ಚಾರಣೆ ಮಾಡುವಾಗ ದೆವ್ವ ಹಿಡಿದಂಥ ವ್ಯಕ್ತಿ ಕೆಳಗಡೆ ಬಿದ್ದು ಒದ್ದಾಡ್ತಾ ಇದ್ದ, ದೆವ್ವ ಅವನನ್ನು ಬಿಟ್ಟು ಓಡಿ ಹೋಗ್ತಾ ಇತ್ತು. ಮತ್ತೊಂದು ರೀತಿಯಲ್ಲಿ ಹೇಳೋದಾದ್ರೆ, ಯೇಸುವೆ ನಿಮ್ಮ ವಾಕ್ಯದಲ್ಲಿ ಎಂಥ ಶಕ್ತಿ ಇದೆ, ನಿಮ್ಮ ನಾಮದಲ್ಲಿ ಎಂಥ ಶಕ್ತಿ ಇದೆ ಎಂಬುದಾಗಿ ನಿಮ್ಮ ನಾಮವನ್ನು ಬಾಯಿ ತೆಗೆದು ಉಚ್ಚಾರಣೆ ಮಾಡುವಾಗ ದೆವ್ವವು ನಮಗೆ ಅಧೀನವಾಗ್ತಾ ಇತ್ತು. ಇದನ್ನು ಹೇಳುವಾಗ ಯೇಸು ಹೇಳ್ತಾ ಇದ್ದಾರೆ, ದೆವ್ವಗಳು ನಿಮಗೆ ಅಧೀನವಾದವು ಎಂಬುದಾಗಿ ಸಂತೋಷ ಪಡುವುದಕ್ಕಿಂತ ಮಿಗಿಲಾಗಿ ನಿಮ್ಮ ಹೆಸರು ಪರಲೋಕದಲ್ಲಿ, ಓದಮಾದು ಲೂಕನ ಸುವಾರ್ತೆ 10ನೇ ಅಧ್ಯಾಯ ವಾಕ್ಯ 17. ಲೂಕ್ 10ನೇ ಅಧ್ಯಾಯ ವಾಕ್ಯ 17, 18, 19. ಕಳುಹಿಸಲಾಗಿದ್ದ 72 ಮಂದಿ ಸಂತೋಷಭರಿತರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ನಿಮ್ಮ ಹೆಸರಿನಲ್ಲಿ ಆಜ್ಞೆ ಮಾಡಿದಾಗ ದೆವ್ವಗಳು ಕೂಡ ನಮಗೆ ಅಧೀನವಾಗುತ್ತವೆ ಎಂದು ವರದಿ ಮಾಡಿದರು. ಅದಕ್ಕೆ ಯೇಸು, ಸೈತಾನನು ಆಕಾಶದಿಂದ ಸಿಡಿಲಿನಂತೆ ಬೀಳುವುದನ್ನು ಕಂಡೆನು. ಇಗೋ, ಸರ್ಪಗಳು ಹಾಗೂ ಚೇಳುಗಳನ್ನು ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನು ಜಯಿಸುವುದಕ್ಕೂ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. Praise the Lord. ಇಲ್ಲಿ ಯಾವಾಗ ಯೇಸುವೆ ನಮ್ಮನ್ನು ಇಬ್ಬಿಬ್ಬರಾಗಿ ನೀವು ಕಳಿಸಿದ್ರಿ, ಆದ್ರೆ ನಾವು ಅಲ್ಲಿ ನಿಮ್ಮ ಹೆಸರನ್ನು ನುಡಿಯುವಾಗ, ನಿಮ್ಮ ಹೆಸರನ್ನು ಬಾಯಿ ತೆಗೆದು ನಾವು ಪ್ರಕಟಪಡಿಸುವಾಗ ದೆವ್ವಗಳು ಕೂಡ ಅಧೀನವಾಗ್ತಾ ಇದ್ವು. ಇದನ್ನು ಕೇಳುವಾಗ ಯೇಸು ಹೇಳ್ತಾ ಇದ್ದಾರೆ, ಇದು ನೀವು ನನ್ನ ಹೆಸರನ್ನು ಉಚ್ಚರಿಸುವಾಗ ಸೈತಾನನು ಎಲ್ಲಿಂದ, ಆಕಾಶದಿಂದ ಸಿಡಿಲಿನ ರೀತಿಯಲ್ಲಿ ಬೀಳುವುದನ್ನು ಕಂಡೆ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದ್ರೆ ಬೇರೆ, ನೀವು ಯಾವಾಗ ಬಾಯಿ ತೆಗೆದು ಯೇಸುವಿನ ನಾಮವನ್ನು ಪ್ರಕಟಪಡಿಸ್ತೀರೋ, ಯೇಸುವಿನ ನಾಮವನ್ನು ಕೊಂಡಾಡ್ತಿರೋ, ಯೇಸು ಎಂಬ ನಾಮವನ್ನು ಬಾಯಿ ತೆಗೆದು ಹೇಳ್ತಿರೋ, ಅದೇ ಕ್ಷಣದಲ್ಲಿ ಸೈತಾನನು ತನ್ನ ಸಿಂಹಾಸನದಿಂದ ಕೆಳಗೆ ಬೀಳುವಂತ ನಿಮಿಷವಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಅದಕ್ಕಾಗಿ ಯೇಸುವಿನ ನಾಮ ಮಹಾ ಶಕ್ತಿಶಾಲಿಯುಳ್ಳಂತ ನಾಮ. ನೀವು ಯಾವಾಗ ಯೇಸುವಿನ ನಾಮವನ್ನು ಕೊಂಡಾಡ್ತಿರೋ, ಸೈತಾನನು ತನ್ನ ಸ್ಥಾನವನ್ನು ಕಳೆದುಕೊಳ್ಳುವಂತ ಸಂದರ್ಭ. ನೀವು ಯೇಸುವಿನ ನಾಮವನ್ನು ಕೊಂಡಾಡುವಾಗ ನಿಮ್ಮ ಶರೀರದಲ್ಲಿ ಯಾವುದೋ ಒಂದು ಭಾಗದಲ್ಲಿ ಕ್ಯಾನ್ಸರ್ ಗೆಡ್ಡೆಯಾಗಿ ಸೈತಾನ ಕುಂತಿರ್ಬೋದು, ನಿಮ್ಮ ಶರೀರದಲ್ಲಿ BP ಆಗಿ, ಶುಗರ್ ಆಗಿ ಆ ರೋಗದ ದುರಾತ್ಮನ ಬಂದು ಕುಳಿತಿರ್ಬೋದು. ಬಟ್ ನೀವು ಯಾವಾಗ ಯೇಸುವಿನ ಕೊಂಡಾಡ್ತಿರೋ, ಯೇಸುವಿನ ನಾಮವನ್ನು ಕೊಂಡಾಡ್ತಿರೋ, ಖಂಡಿತವಾಗಿ ಪ್ರೇರೆ ಆ ಸ್ಥಾನವನ್ನ ಕಳೆದುಕೊಂಡು ಅವನು ಆ ಸಿಂಹಾಸನದಿಂದ ನಿಮ್ಮ ಶರೀರವನ್ನು ಬಿಟ್ಟು ಓಡಿ ಹೋಗ್ತಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಪ್ರೈಸ್ ಜೀಸಸ್. ಅಷ್ಟು ಮಾತ್ರ ಅಲ್ಲ, ಅಲ್ಲಿ ಹೇಳ್ತಾ ಇದ್ದಾರೆ, ನಾನು ನಿಮಗೆ ಎಂತ ಅಧಿಕಾರನ ಕೊಟ್ಟಿದ್ದೇನೆ ಗೊತ್ತಾ? ಈಗೋ ಸರ್ಪಗಳನ್ನ ಚೇಳುಗಳನ್ನ ತುಳಿಯುವುದಕ್ಕೂ ಶತ್ರುವಿನ ಸಮಸ್ತ ಶಕ್ತಿಯನ್ನ. ನಮ್ಮ ಶತ್ರು ಯಾರು? ಅಕ್ಕಪಕ್ಕದ ಮನೆಯವರು. ವೆರಿ ಗುಡ್. ನಮ್ಮ ಶತ್ರು ಯಾರು? ಸೈತಾನ್. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಸೈತಾನನ ಸಮಸ್ತ ಶಕ್ತಿ, ಸಮಸ್ತ ಎಲ್ಲ, ಒಂದಲ್ಲ ಎರಡಲ್ಲ, ಸೈತಾನನ ಮೂಲಕ ಬಂದಂತ ಎಲ್ಲ ಶಕ್ತಿಯನ್ನ, ಸೈತಾನನ ಸಮಸ್ತ ಶಕ್ತಿಯನ್ನ ತುಳಿಯುವುದಕ್ಕೂ ಜಯಿಸುವುದಕ್ಕೂ ನನ್ನ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಇವತ್ತು ನಿಮ್ಮ ಶರೀರದಲ್ಲಿ ಯಾವುದೇ ರೋಗಗಳಿರ್ಬೋದು, ಸಾಹಿತ್ಯ ನಿಮ್ಮನ್ನು ಬಲವಾಗಿ ಬಂಧಿಸಿರ್ಬೋದು. ಬಟ್ ಪ್ರೈಸ್ ಗಾಡ್, ಇವತ್ತು ಈ ವಾಕ್ಯ ನಮಗೆ ತಿಳಿಸ್ತದೆ, ನನ್ನ ಪ್ರಿಯ ಮಗನೇ ಮಗಳೇ, ನಿಮಗೆ ಕೊಟ್ಟಿರುವಂತ ಶಕ್ತಿ, ಆ ಅಧಿಕಾರ ಮತ್ತು ಶಕ್ತಿ ಯಾವ ರೀತಿ ಅಂದ್ರೆ ಸರ್ಪಗಳನ್ನ ಚೇಳುಗಳನ್ನ ತುಳಿಯುವಂತ ಶಕ್ತಿ. ಅಷ್ಟು ಮಾತ್ರವಲ್ಲ, ದುರಾತ್ಮನ ಸೈತಾನನ ಎಲ್ಲಾ ಶಕ್ತಿಯನ್ನ ತುಳಿದು ಮೆಟ್ಟಿ ನಿಂತು ಜಯಿಸುವಂತ ಶಕ್ತಿಯನ್ನ ನನ್ನ ಮಕ್ಕಳ ಅಂತ ನಿಮಗೆ ನಾನು ಅನುಗ್ರಹಿಸಿಕೊಟ್ಟಿದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಇದಾಗಿದೆ ಇವತ್ತು ಪಾಪಕ್ಷೇಪಣೆ ಸಂದರ್ಭದಲ್ಲಿ ನೆರವೇರುವಂತ ಕಾರ್ಯ. ಆ ಅಧಿಕಾರ ಮತ್ತು ಶಕ್ತಿಯನ್ನು ಇವತ್ತು ನಾವು ದುರಾತ್ಮನ ಕೈಗೆ ಕೊಟ್ಟುಬಿಟ್ಟಿದ್ದೇವೆ. ಯಾಕಂದ್ರೆ ಅವನ ವಾಕ್ಯದ ಪ್ರಕಾರ ಆಲೋಚಿಸಿ, ಅವನು ಕೊಡುವಂತ ನುಡಿಗಳ ಪ್ರಕಾರ ಆಲೋಚಿಸಿ, ಈ ಅಧಿಕಾರ ಮತ್ತು ಶಕ್ತಿಯನ್ನ
ಸೈತನ್ ಕಿತ್ಕೊಂಡು ಹೊರಟೋಗಿದ್ದಾನೆ. ಬಟ್ ಪ್ರೈಸ್ ಗಾಡ್, ಇವತ್ತು ನಾವು ಹೋಗಿ ಯಾವಾಗ ಪಾಪಕ್ಕೆಪನ್ನು ಮಾಡ್ತೇವೋ ಆಗ ಆ ಅಧಿಕಾರ ಮತ್ತು ಶಕ್ತಿಯನ್ನ ಮತ್ತೊಮ್ಮೆ ನಾವು ಹಿಂದಿರುಗಿಸಿ ಸೈತನ ಕೈಯಿಂದ ಕಿತ್ತುಕೊಳ್ಳುವಂತಹ ನಿಮಿಷವಾಗಿರ್ತದೆ. ಪ್ರೈಸ್ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಈಗ ನೋಡೋಣ ಮತ್ತೇನು ಶುಭ ಸಂದೇಶ 26ನೇ ಅಧ್ಯಾಯ ವಾಕ್ಯ 14 ಮತ್ತು 15. ಪ್ರಿಯರೇ, ಇದನ್ನ ಆಳವಾಗಿ ಧ್ಯಾನಿಸ್ಲಿಕ್ಕೆ ಹೋದ್ರೆ ಇದು ಒಂದೇ ಸಬ್ಜೆಕ್ಟ್. ಯೂದನ ಕಾರ್ಯನೇ ಬಂದು 4 ದಿನ ಬೇಕು. ನಾನು ಅದಕ್ಕೆ ಚಿಕ್ಕದಾಗಿ ನನ್ನೆಲ್ಲನೂ ವಿವರಣೆ ಕೊಡ್ತಾ ಇದ್ದಾನೆ ಸಂಕ್ಷಿಪ್ತವಾಗಿ. 26ನೇ ಅಧ್ಯಾಯ ವಾಕ್ಯ 14 ಮತ್ತು 15. ಇದಾದ ಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತನ ಯೂದ ಎಂಬಾತ ಮುಖ್ಯ ಯಾಜಕರ ಬಳಿಗೆ ಹೋದನು. ನಿಮಗೆ ನಾನು ಯೇಸುವನ್ನು ಹಿಡಿದುಕೊಟ್ಟರೆ ನನಗೇನು ಕೊಡುವಿರಿ ಎಂದು ಅವರನ್ನು ವಿಚಾರಿಸಿದನು. ಇನ್ನೊಂದ್ಸರಿ ಓದಮ್ಮ. ಇದಾದ ಮೇಲೆ 12 ಮಂದಿ ಶಿಷ್ಯರಲ್ಲಿ ಒಬ್ಬನಾದ ಇಸ್ಕರಿಯೋತನ ಯೂದ ಎಂಬಾತ ಮುಖ್ಯ ಯಾಜಕರ ಬಳಿಗೆ ಹೋದನು. ನಿಮಗೆ ನಾನು ಯೇಸುವನ್ನು ಹಿಡಿದುಕೊಟ್ಟರೆ ನನಗೇನು ಕೊಡುವಿರಿ ಎಂದು ಅವರನ್ನು ವಿಚಾರಿಸಿದನು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ದೇವರ ಅಧಿಕಾರ ಮತ್ತು ಶಕ್ತಿಯನ್ನ ಹೊಂದಿರುವಂತಹ ಯೂದ, ಯೇಸುವಿನ ಪ್ರೀತಿಯನ್ನ ಹೊಂದಿಕೊಂಡಿದ್ದ ಯೂದ, ದೆವ್ವಗಳನ್ನ ಬಿಡಿಸುವಂತಹ ವರದಾನವನ್ನು ಪಡೆದಂತಹ ಯೂದ, ರೋಗಿಗಳನ್ನು ಗುಣಪಡಿಸಲು ಶಕ್ತಿಯನ್ನು ಹೊಂದಿಕೊಂಡಂತಹ ಯೂದ, ದೇವರ ಸೇವೆಯನ್ನು ಮಾಡಲು ಆಯ್ಕೆ ಮಾಡಿಕೊಂಡಂತಹ ಅದೇ ಯೇಸುವನ್ನ ಈಗ ಈ ಯೂದ ಯಾಜಕರ ಬಳಿಗೆ ಹೋಗಿ ಹೇಳ್ತಾ ಇದ್ದಾನೆ, ಆ ಯೇಸುವನ್ನ ನಾನು ಹಿಡಿದುಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯೇಸುವನ್ನ ಹಿಡಿದುಕೊಟ್ರೆ ನನಗೇನು ಕೊಡ್ತೀರಿ? ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೋಚನೆ ಮಾಡಿ ನೋಡಿ ಪ್ರಿಯರೇ, ಯೂದನನ್ನ ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದಂತ ಯೇಸು, ಯೂದನಿಗೆ ತನ್ನ ಸ್ವಂತ ಅಧಿಕಾರ ಶಕ್ತಿಯನ್ನು ಕೊಟ್ಟಂತ ಯೇಸು, ಯೇಸುವನ್ನ ಪ್ರೀತಿಸಬೇಕಾಗಿದ್ದಂತ ಯೂದ ಈಗ ಅದೇ ಯೇಸುವನ್ನ ಯಾಜಕರ ಬಳಿಯಲ್ಲಿ ಹೋಗಿ ಹೇಳ್ತಾ ಇದ್ದಾನೆ, ನಾನು ಯೇಸುವನ್ನು ಹಿಡಿದುಕೊಡ್ತೇನೆ, ನನಗೇನು ಕೊಡ್ತೀರಿ? ಅಲ್ಲಿ ವಾಕ್ಯ ಹೇಳ್ತದೆ, ಯಾಜಕರ ಬಳಿಗೆ ಹೋಗಿ ಯೂದ ಕೇಳ್ತಾ ಇದ್ದಾನೆ, ನಾನು ಯೇಸುವನ್ನು ಹಿಡಿದುಕೊಟ್ರೆ ನನಗೇನು ಕೊಡ್ತೀರಿ? ಆಗ ಯಾಜಕರು ಏನ್ ಮಾಡಿದ್ರು? ಓದಮ್ಮ. ಅವರು ಅವನಿಗೆ 30 ಬೆಳ್ಳಿ ನಾಣ್ಯಗಳನ್ನು ನಿಗದಿ ಮಾಡಿಕೊಟ್ಟರು. ಆ ಗಳಿಗೆಯಿಂದ ಯೇಸುವನ್ನು ಹಿಡಿದೊಪ್ಪಿಸಲು ಅವನು ಸಂದರ್ಭ ಕಾಯುತ್ತಾ ಇದ್ದನು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಸದಾಕಾಲ ಯೂದನು ಯೇಸುವನ್ನು ಹಿಂಬಾಲಿಸ್ತಾ ಇದ್ದ. ಯೇಸುವಿನ ಅಪೊಸ್ತಲರಲ್ಲಿ ಯೂದನು ಕೂಡ ಒಬ್ಬನಾಗಿದ್ದ. ಪರಲೋಕ ಸಾಮ್ರಾಜ್ಯವನ್ನ ಪ್ರವಾದನೆ ಮಾಡ್ತಾ ಇದ್ದ. ಆದ್ರೆ ಈಗ ಈ ಎಲ್ಲ ವರದಾನವನ್ನ, ಎಲ್ಲ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಂತಹ ಯೇಸುವನ್ನೇ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಮಾರಿಬಿಡ್ತಾ ಇದ್ದಾನೆ. ಮಾರಿಬಿಟ್ಟಿದ್ದು ಮಾತ್ರವಲ್ಲ, ಯಾವಾಗ 30 ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಂಡು ಅಂದಿನಿಂದ ಯೇಸುವನ್ನ ಸೈತಾನನ ಕೈಗೆ ಒಪ್ಪಿಸಿಕೊಡಲು ಆ ಸಮಯವನ್ನ ಎದುರು ನೋಡ್ತಾ ಇದ್ದ. ಮತ್ತೊಂದು ರೀತಿಯಲ್ಲಿ ಹೇಳುವುದಾದ್ರೆ, ಯೂದನು ಸೈತಾನನ ಬಳಿ ಹೋಗಿ ಕೇಳ್ತಾ ಇದ್ದಾನೆ, ನಾನು ಯೇಸುವನ್ನ ಹಿಡಿದುಕೊಟ್ರೆ ನನಗೆ ಯೇಸುವಿನ ಬದಲು ನೀನು ನನಗೇನು ಕೊಡ್ತೀಯಾ? ಯೋಚನೆ ಮಾಡಿ ನೋಡಿ ಪ್ರಿಯರೇ, ಹೆಚ್ಚು ಹೆಚ್ಚಾಗಿ ಪ್ರೀತಿ ಮಾಡಿದಂತ ಯೇಸು ತನ್ನ ಜೊತೆಯಲ್ಲಿ 3.5 ವರ್ಷಗಳ ತನಕ ಒಟ್ಟಾಗಿ ಇಟ್ಟುಕೊಂಡು ತನ್ನ ಕೈ ತುತ್ತನ್ನು ತಿನ್ನಿಸಿದಂತ ಯೇಸು, ತನ್ನೊಂದಿಗೆ ಒಂದೇ ಕುಟುಂಬದ ಮಕ್ಕಳಾಗಿ ಒಂದುಗೂಡಿದಂತಹ ಅನ್ಯನ ತಿಂದಂತಹ ಯೂದ ಈಗ ಯೇಸುವನ್ನ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಮಾರ್ಲಿಕ್ಕಾಗಿ ಹೋಗಿದ್ದಾನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ನಿನ್ನ ಆತ್ಮದ ಬೆಲೆ ಎಷ್ಟು? ಯೂದ ತನ್ನಲ್ಲಿರುವಂತಹ ಯೇಸುವನ್ನ, ತನ್ನೊಂದಿಗಿರುವಂತಹ ಯೇಸುವನ್ನ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಮಾರಿಬಿಡ್ತಾ ಇದ್ದಾನೆ. ನಿಮ್ಮ ಆತ್ಮದ ಬೆಲೆ ಎಷ್ಟು?
ಇವತ್ತು ಕೂಡ ನಿಮ್ಮನ್ನ ಒಬ್ಬೊಬ್ಬರನ್ನ ಕೇಳ್ತಾ ಇದ್ದಾರೆ ಪ್ರೇರೆ, ನಿನ್ನ ಆತ್ಮದ ಬೆಲೆ ಎಷ್ಟು? ನಾವು ದುರಾತ್ಮನನ್ನು ಕರೆದು ಕೇಳ್ತಾ ಇದ್ದೇವೆ, ಏ ದುರಾತ್ಮನೇ, ನನ್ನಲ್ಲಿರುವಂತಹ ಯೇಸುವನ್ನು ನಾನು ಕೊಡ್ಲಿಕ್ಕೆ ರೆಡಿ ಆಗಿದ್ದೇನೆ. ನಾನು ಯೇಸುವನ್ನ ಕೊಟ್ರೆ ಆ ಕಡೆಯಿಂದ ನೀನು ನನಗೆ ಯಾವ ರೀತಿಯ ಸುಖಭೋಗಗಳನ್ನು ಕೊಡ್ತೀಯ? ನಿನ್ನ ಆತ್ಮದ ಬೆಲೆ ಎಷ್ಟು? ನನ್ನಲ್ಲಿರುವಂತಹ ಯೇಸುವನ್ನ ಯಾವ ರೀತಿಯ ಆಸೆ ಆಕಾಂಕ್ಷೆಗಳಿಗಾಗಿ ನನ್ನ ಯೇಸುವನ್ನು ನಾನು ಮಾರಿಬಿಟ್ಟಿದ್ದೇನೆ? ನಿಮ್ಮಲ್ಲಿರುವಂತಹ ಯೇಸುವನ್ನ ಕೇವಲ ಒಂದು ಕ್ವಾರ್ಟರ್ ಬಾಟಲ್ ಆಲ್ಕೋಹಾಲ್ಗಾಗಿ ಮಾರಿಬಿಟ್ಟಿದ್ದೀರಾ? ಕೆಟ್ಟ ಚಿತ್ರಗಳನ್ನ, ಬ್ಲೂ ಫಿಲ್ಮ್ಗಳನ್ನ, ಅಶ್ಲೀಲ ದೃಶ್ಯಗಳನ್ನ, ಇಂಟರ್ನೆಟ್ ಬರುವಂತಹ ಅಶ್ಲೀಲವಾದಂತಹ ಕಾರ್ಯಗಳನ್ನು ನೋಡ್ಲಿಕ್ಕೋಸ್ಕರ ನಿಮ್ಮ ಆತ್ಮವನ್ನ ಮಾರಿಬಿಟ್ಟಿದ್ದೀರಾ? ನಿಮ್ಮ ಆತ್ಮದ ಬೆಲೆ ಎಷ್ಟು? ನಿಮ್ಮಲ್ಲಿರುವಂತಹ ಯೇಸುವನ್ನ ಈ ಲೋಕದ ಸುಖಭೋಗಗಳಿಗಾಗಿ ಮಾರಿಬಿಟ್ಟಿದ್ದೀರಾ? ದುರಾತ್ಮನಿಂದ ಬಂದಂತಹ ಸುಖಭೋಗಗಳು ನಿಮ್ಮನ್ನ ಯೇಸುವಿನಿಂದ ಬೇರ್ಪಡಿಸುವಷ್ಟು ಅಷ್ಟು ಆಳವಾದಂತಹ ಕೀಳುಮಟ್ಟಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗ್ಬಿಟ್ಟಿದೆಯಾ? ದೆವ್ವಗಳನ್ನು ಬಿಡಿಸಲು ಅಧಿಕಾರವನ್ನು ಕೊಟ್ಟಂತ ಯೇಸುವನ್ನ, ರೋಗಿಗಳ ಮೇಲೆ ಕೈ ಚಾಚಿ ರೋಗಿಗಳನ್ನು ಗುಣಪಡಿಸುವಂತಹ ಶಕ್ತಿಯನ್ನು ಕೊಟ್ಟಂತ ಅದೇ ಯೇಸುವನ್ನ, ನಾವು ಕೂಗಿ ಕರೆಯುವಾಗ ನನ್ನ ಸ್ವರವನ್ನು ಆಲಿಸಿ ನನಗಾಗಿ ಓಡಿ ಬಂದು ನನ್ನನ್ನು ರಕ್ಷಿಸಿದಂತ ಯೇಸುವನ್ನ, ನನ್ನ ಪಾಪಗಳಿಗೋಸ್ಕರ ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದಂತ ಆ ಯೇಸುವನ್ನ ಇಂದು ನಾನು ಯಾವ ಕಾರ್ಯಗಳಿಗಾಗಿ ಯೇಸುವನ್ನ ಮಾರಿಬಿಟ್ಟಿದ್ದಾನೆ? ನಿಮ್ಮ ಆತ್ಮದ ಬೆಲೆ ಎಷ್ಟು? ಬೇರೆಯವರ ಬಗ್ಗೆ ದೂರನ್ನ ಹೇಳುವಂತ ಕಾರ್ಯಕ್ಕಾಗಿ ನಿಮ್ಮಲ್ಲಿರುವಂತ ಯೇಸುವನ್ನ ಮಾರಿಬಿಟ್ಟಿದ್ದೀರಾ? ಪರರ ಮನಸ್ಸನ್ನ ನೋಯಿಸ್ಲಿಕ್ಕಾಗಿ, ಪರರ ಬಗ್ಗೆ ಅಪದೂರುಗಳನ್ನ, ಪರರ ಬಗ್ಗೆ ಚಾಡಿ ಮಾತನ್ನ ಹೇಳುವುದಕ್ಕೋಸ್ಕರ, ಆ ಕಾರ್ಯಕ್ಕೋಸ್ಕರ ನಿಮ್ಮ ಆತ್ಮವನ್ನ, ನಿಮ್ಮಲ್ಲಿರುವಂತ ಯೇಸುವನ್ನ ಮಾರಿಬಿಟ್ಟಿದ್ದೀರಾ? ನಿಮ್ಮ ಆತ್ಮದ ಬೆಲೆ ಎಷ್ಟು? ಬೈಬಲ್ ಹೇಳ್ತದೆ ಪ್ರಿಯರೇ, ಯೂದನು 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಯೇಸುವನ್ನ ಮಾರಿಬಿಟ್ಟ. ಅಷ್ಟು ಮಾತ್ರವಲ್ಲ, ಯಾವ ಕ್ಷಣದಲ್ಲಿ ಆ 30 ಬೆಳ್ಳಿ ನಾಣ್ಯಗಳನ್ನ ಮಹಾಯಾಜಕರಿಂದ ಪಡೆದುಕೊಂಡು ಅಂದಿನಿಂದಲೇ ಯೇಸುವನ್ನ ಹಿಡಿದುಕೊಡಲು ಕಾಯ್ತಾ ಇದ್ದ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಒಂದು ಸಹೋದರಿಯ ಒಂದು ಸಾಕ್ಷಿ ನನಗೆ ಜ್ಞಾಪಕ ಬರ್ತದೆ. ಆ ಸಹೋದರಿಯ ಸಾಕ್ಷಿ ನಾನು ನಿಮ್ಗೆ ತಿಳಿಸ್ತಾನೆ, ಆಗ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಎಂಬುದಾಗಿ. ಆ ಸಹೋದರಿ ಬಂದು ಮ್ಯೂಸಿಕ್ ಮಿನಿಸ್ಟ್ರಿಯಲ್ಲಿ ಇದ್ರು, ಸ್ತುತಿಸ್ತೋತ್ರಗಳ ಹಾಡುಗಳನ್ನು ಹಾಡುತ್ತಿದ್ದಂಥ ಒಂದು ಸಹೋದರಿ. ಆ ಮಗಳು ಒಂದು ಒಳ್ಳೆಯ ಸುಂದರವಾದಂಥ ಒಂದು ಜೀವಿತವನ್ನು ನಡೆಸ್ತಾ ಇದ್ರು. ಆ ಮಗಳು ಜಸ್ಟ್ ಹಾಡನ್ನ ಹೇಳಲಿಕ್ಕೆ, ದೇವರನ್ನ ಕೊಂಡಾಡ್ಲಿಕ್ಕೆ, ಸ್ತುತಿಸ್ತೋತ್ರಗಳನ್ನು ಸಲ್ಲಿಸಲಿಕ್ಕೆ ಪ್ರಾರಂಭಿಸಿದ ಸಾಕು, ಅಲ್ಲಿರುವಂಥ ಪ್ರತಿಯೊಂದು ಮಕ್ಕಳು ಕೂಡ ಅಭಿಷೇಕ ಹೊಂದ್ತಾ ಇದ್ರು. ಅಷ್ಟೊಂದು ದೊಡ್ಡ ಅಭಿಷೇಕವನ್ನು ಪಡೆದುಕೊಂಡಂತ ಒಂದು ಸಹೋದರಿ ಆಗಿದ್ರು. ಒಂದು ದಿನ ಈ ರೀತಿ ಒಂದು ಉತ್ತಮವಾದ ಜೀವಿತವನ್ನು ನಡೆಸುವಂತ ಒಂದು ಆ ಸಹೋದರಿ, ಒಂದು ದಿನ ಆ ದಿನದಲ್ಲಿ ಆ ಮಗಳಿಗೆ ಕಾಲೇಜ್ ಇಲ್ಲ. ಆ ಸಂದರ್ಭದಲ್ಲಿ ಆ ಮಗಳು, ಓಕೆ ಇವತ್ತು ರಜೆ ಇದೆ, ನನ್ನ ಫ್ರೆಂಡ್ಸ್ ಮನೆಗೆ ಹೋಗಿ ಬರ್ತೇನೆ ಎಂಬುದಾಗಿ ತನ್ನ ಇಬ್ಬರು ಸ್ನೇಹಿತೆಯರ ಮನೆಗೆ ಹೋದ್ಲು. ಅವರಿಬ್ಬರು ಕೂಡ ಮನೇಲಿದ್ರು. ಬಟ್ ಆ ಇಬ್ಬರು ಸ್ನೇಹಿತರ ಜೊತೆಲಿ ಮಾತಾಡ್ತಾ ಆ ಮಗಳು ಕಂಪ್ಯೂಟರ್ ಆನ್ ಮಾಡಿ, ಇಂಟರ್ನೆಟ್ ಕನೆಕ್ಷನ್ ಇತ್ತು, ಕಂಪ್ಯೂಟರ್ ಆನ್ ಮಾಡಿದ್ರು. ಈ ಮಗಳಿಗೆ ಏನು ಅಂತ ಗೊತ್ತಿಲ್ಲ. ಆ ಇಬ್ಬರು ಹುಡುಗಿಯರು ಕಂಪ್ಯೂಟರ್ ಬರುವಂತಹ, ಇಂಟರ್ನೆಟ್ ಅಲ್ಲಿ ಬರುವಂತಹ ಅಶ್ಲೀಲವಾದಂತಹ ಮೂವಿಯನ್ನ, ಚಲನಚಿತ್ರ ನೋಡ್ತಾ ಇದ್ರು. ಈ ಮಗಳು ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾಳೆ. ಬಟ್ ಈ ಮಗಳ ಗಮನ ಎಲ್ಲ ಸಂಪೂರ್ಣವಾಗಿ ಆ ಕಂಪ್ಯೂಟರ್ ಕಡೆ ಇದೆ, ಆ ಚಲನಚಿತ್ರದ ಕಡೆ ಇದೆ. ಈ ಮಗಳಿಗೆ ಗೊತ್ತು ನಾನು ತಪ್ಪು ಮಾಡ್ತಾ ಇದ್ದಾನೆ, ಬಟ್ ಅಲ್ಲಿಂದ ಎದ್ದು ಬರ್ಲಿಕ್ಕೆ ಆಗ್ತಾ ಇಲ್ಲ. ಆ ಮಗಳು ಜಸ್ಟ್ ಆ ಸಹೋದರಿಯರ ಜೊತೆಲಿ, ತನ್ನ ಫ್ರೆಂಡ್ಸ್ಗಳ ಜೊತೆಲಿ 2 ಗಂಟೆ ಮಾತ್ರ ಕಾಲ ಕಳೆದಿದ್ದು. ಅವಳು ಅಲ್ಲಿಂದ ಎದ್ದು ಬಂದು 2 ಗಂಟೆ ಆಯ್ತು, ಎದ್ದು ಬಂದು ತನ್ನ ಮನೆಗೆ
ತನ್ನ ಮನೆಗೆ ಬಂದ್ಮೇಲೆ ಆ ಮಗಳ ಮನೆಯಲ್ಲೂ ಕೂಡ ಕಂಪ್ಯೂಟರ್ ಇದೆ, ಇಂಟರ್ನೆಟ್ ಇದೆ. ಆ ಮಗಳು ಕಾಯ್ತಾ ಇದ್ಲು, ನನ್ನ ತಂದೆ ತಾಯಿಗಳು ಯಾವಾಗ ಅವರವರ ಡ್ಯೂಟಿಗೆ ಹೋಗ್ತಾರ, ತಂದೆ ತಾಯಿಗಳು ಡ್ಯೂಟಿಗೆ ಹೋದ್ರೆ ಸಾಕು, ಈ ಮಗಳು ಕಾಲೇಜಿಗೆ ಹೋಗ್ತೀನಿ ಎಂಬುದಾಗಿ ಹೇಳಿ ಹಿಂತಿರುಗಿ ಬಂದು ಮನೆಯಲ್ಲಿ ಇಂಟರ್ನೆಟ್ ಆನ್ ಮಾಡಿ ಪ್ರತಿ ದಿನ ಅದೇ ಚಾನಲ್ ತೆಗೆದು ಆ ಅಶ್ಲೀಲವಾದಂಥ ಚಲನಚಿತ್ರವನ್ನು ನೋಡಲಿಕ್ಕೆ ಪ್ರಾರಂಭಿಸಿದ್ಲು. ಒಂದು ವಾರದಲ್ಲಿ ಆ ಮಗಳು ಯಾವ ರೀತಿ ಆದ್ಲು ಅಂದ್ರೆ, ಒಂದು ವಾರದಲ್ಲಿ ಆ ಚಾನಲ್ಗೆ, ಆ ಒಂದು ಚಲನಚಿತ್ರ, ಕೆಟ್ಟ ಅಶ್ಲೀಲವಾದಂಥ ಚಲನಚಿತ್ರಕ್ಕೆ ಅಡಿಕ್ಟ್ ಆಗಿಬಿಟ್ಲು, ದಾಸಳಾಗಿಬಿಟ್ಲು. ಆ ಮಗಳು ಹೇಳ್ತಾ ಇದ್ದಾಳೆ, ನಾನು ಪ್ರಾರಂಭದಲ್ಲಿ ಅದನ್ನು ನೋಡುವಾಗ ಸುಮ್ಮನೆ ಟೈಮ್ ಪಾಸ್ ತೆಗೆದುಕೊಂಡೆ ನನ್ನ ಫ್ರೆಂಡ್ಸ್ಗಳ ಬಳಿಯಲ್ಲಿ ನೋಡುವಾಗ. ಬಟ್ ನನ್ನ ಮನೆಗೆ ಬಂದಾಗಲೂ ಅಷ್ಟೇ, ಏನೋ ಟೈಮ್ ಪಾಸ್, ಎಲ್ಲರೂ ಟಿವಿ ನೋಡ್ತಾರಲ್ಲ ಅದೇ ರೀತಿ ನಾನು ಇದನ್ನು ನೋಡ್ತಾ ಇದ್ದೇನೆ ಎಂಬುದಾಗಿ ಟೈಮ್ ಪಾಸ್ಗಾಗಿ ತೆಗೆದುಕೊಂಡೆ. ಬಟ್ ಇವತ್ತು ನನ್ನ ಪರಿಸ್ಥಿತಿ ಯಾವ ರೀತಿ ಇದೆ ಗೊತ್ತಾ? ನನಗೆ ಗೊತ್ತಿಲ್ಲ ನಾನು ಯಾವ ರೀತಿ ಆ ಪಾಪಕ್ಕೆ ಗುಲಾಮಳಾಗಿ ಬಿಟ್ಟಿದ್ದೇನೆ ಎಂಬುದಾಗಿ. ನನಗೆ ಗೊತ್ತಿಲ್ಲ, ನಾನು ಇವತ್ತು, ನನಗೆ ಗೊತ್ತು ಅದು ತಪ್ಪು ಪಾಪ ಎಂಬುದಾಗಿ, ಆದರೂ ಕೂಡ ಇವತ್ತು ನನ್ನ ಪರಿಸ್ಥಿತಿ ಯಾವ ರೀತಿ ಅಂದ್ರೆ, ನನಗೆ ಗೊತ್ತಿಲ್ಲ ರೀತಿಯಲ್ಲಿ ನಾನು ಪರಪುರುಷನೊಂದಿಗೆ ನಾನು ಮಲ್ಲಿಗೆ ಹೋಗ್ತಾ ಇದ್ದಾನೆ. ಸತ್ಯವಾಗಿ ನಡೆದಂಥ ಘಟನೆ ಪ್ರಿಯರೇ, ಒಂದು ಸಹೋದರಿ ನನ್ನ ಟೀಚರ್ ಬಳಿಯಲ್ಲಿ ಹೇಳಿದಂಥ ಕಾರ್ಯ. ಆ ಮಗಳು ಹೇಳ್ತಾ ಇದ್ದಾಳೆ, ನನಗೆ ಈಗ ಯಾವ ರೀತಿ ಅವಸ್ಥೆ ಅಂದ್ರೆ, ಈವನ್ ಯಾವುದೋ ಒಂದು ವ್ಯಕ್ತಿಯನ್ನು ನೋಡ್ಲಿ ನನ್ನ ಒಳ್ಳೆಯ ದೃಷ್ಟಿಯಿಂದ ನೋಡ್ಲಿಕ್ಕೆ ಆಗ್ತಾ ಇಲ್ಲ, ಕೆಟ್ಟ ದೃಷ್ಟಿಯಿಂದ ನಾನು ನೋಡ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ನನ್ನಲ್ಲಿ ನಾಚಿಕೆ ಸ್ವಭಾವ. ನಾನು ಮೊದಲು ಹೋಗಿ ದೇವರ ಆಲಯದಲ್ಲಿ ಶನಿವಾರ ಸಾಯಂಕಾಲ ನೈಟ್ ವಿಷಲ್ ಇರ್ತಾ ಇತ್ತು. ಆ ನೈಟ್ ವಿಷಲಲ್ಲಿ ರಾತ್ರಿಯ ಆ ಜಾಗರಣೆ ಪ್ರಾರ್ಥನಾ ಕೂಟದಲ್ಲಿ ನಾನು ದೇವರನ್ನ ಕೊಂಡಾಡ್ಲಿಕ್ಕೆ ಬಾಯಿ ತೆಗೆದು ಹಾಡನ್ನು ಸ್ಟಾರ್ಟ್ ಮಾಡಿದ್ರೆ ಸಾಕು, ಅಲ್ಲಿರುವಂಥ ಪ್ರತಿಯೊಂದು ಮಕ್ಕಳು ಕೂಡ ಅಭಿಷೇಕ ಹೊಂದ್ಕೊಳ್ತಾ ಇದ್ರು, ಬಿಡುಗಡೆ ಆಗ್ತಾ ಇದ್ರು. ಬಟ್ ಈಗ ಹೋಗಿ ಅದೇ ಜಾಗದಲ್ಲಿ ನಿಂತ್ಕೊಳ್ತಾ ಇದ್ದಾನೆ, ನನ್ನ ಬಾಯಿಂದ ಬರುವಂಥ ಹಾಡು ಒಂದು ವ್ಯಕ್ತಿಯನ್ನು ಕೂಡ ಅಭಿಷೇಕ ಮಾಡ್ತಾ ಇಲ್ಲ. ನಾನು ಪಾಪಕ್ಕೆ ಗುಲಾಮಳಾಗಿಬಿಟ್ಟಿದ್ದೇನೆ. ಆ ಮಗಳು ಹೇಳ್ತಾ ಇದ್ದಾಳೆ ನನ್ನ ಟೀಚರ್ ಬಳಿಯಲ್ಲಿ, ಬ್ರದರ್ ನಾನು ಎಷ್ಟೋ ಪ್ರಯತ್ನ ಮಾಡ್ತಾ ಇದ್ದಾನೆ ಈ ಪಾಪದಿಂದ ಹೊರಗಡೆ ಬರಬೇಕೆಂಬುದಾಗಿ, ಎಷ್ಟು ಪ್ರಯತ್ನ ಪಡ್ತಾ ಇದ್ದಾನೆ, ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ದೇವಾ ನನಗೆ ಈ ಒಂದು ಕಾರ್ಯದಿಂದ ಹೊರಗಡೆ ಬರಬೇಕೆಂಬುದಾಗಿ. ಆದ್ರೆ ನಾನು ಬರ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಯಾವುದನ್ನ ಬೇಡ ಬೇಡ ಎಂಬುದಾಗಿ ಮಾಡ್ತಾ ಇದ್ದೀನೋ, ಹೇಳ್ತಾ ಇದ್ದೀನೋ, ಅದನ್ನೇ ಪದೇ ಪದೇ ಹೋಗಿ ಅದೇ ಚಲನಚಿತ್ರವನ್ನು ನೋಡ್ತಾ ಇದ್ದಾನೆ. ನನಗೆ ಆಗ್ತಾ ಇಲ್ಲ ಅದರಿಂದ ಹೊರಗಡೆ ಬರ್ಲಿಕ್ಕಾಗಿ. ಆಗ ನನ್ನ ಟೀಚರ್ ಹೇಳಿದ್ದು, ಹೌದು ಮಗಳೇ, ನೀನು ಎಷ್ಟೇ ಪ್ರಯತ್ನ ಪಡು, ನೀನು ಯಾವ ಕಾರಣಕ್ಕೂ ಈ ಕಾರ್ಯದಿಂದ ಹೊರ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿನ್ನ ಸ್ವಂತ ಶಕ್ತಿಯಿಂದ ಸಾಧ್ಯ ಇಲ್ಲ. ಬಟ್ ಪ್ರೈಸ್ ಗಾಡ್, ನಿನಗಾಗಿ ಪ್ರಾಣ ತ್ಯಾಗ ಮಾಡಿದಂತಹ, ನಿನಗಾಗಿ ಬಲಿ ಕೊಟ್ಟಂತಹ, ನಿನಗೆ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಂತಹ ನೀನು ಯೇಸುವಿನ ಬಳಿಗೆ ಬಂದು ನಿನ್ನ ಪಾಪಗಳನ್ನು ನೀನು ಯಾವಾಗ ಅರಿಕೆ ಮಾಡಿಕೊಡ್ತೀಯೋ, ಖಂಡಿತವಾಗಿಯೂ ಯೇಸುವಿನ ಶಕ್ತಿಯಿಂದ ಮಾತ್ರ ನೀನು ಆ ಪಾಪದಿಂದ ಹೊರ ಬರ್ಲಿಕ್ಕೆ ಸಾಧ್ಯ. ಸರಿ, ಆ ಮಗಳಿಗೆ ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಹೌದಾ ಬ್ರದರ್, ಆಗ ನಾನು ಈಗ ಏನು ಮಾಡಬೇಕು, ನಾನು ಈಗ ಏನು ಮಾಡಬೇಕು? ಆಗ ಬ್ರದರ್, ನನ್ನ ಟೀಚರ್ ಆ ಮಗಳನ್ನ ಕರೆದುಕೊಂಡೋಗಿ ಒಂದು ಸೈಡಲ್ಲಿ ಕರ್ಕೊಂಡೋಗಿ ಆ ಮಗಳಿಗೆ ಪಶ್ಚಾತ್ತಾಪದ ಆ ಒಂದು ಕಾರ್ಯವನ್ನ ಆ ಮಗಳಿಗೆ ತಿಳಿಸ್ಕೊಟ್ರು. ನೀನು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ಪಡು, ನೀನು ಮಾಡಿದಂತಹ ಪಾಪಗಳಿಗೆ ಪಶ್ಚಾತ್ತಾಪ ಪಡು. ಆಗ ಆ ಮಗಳು ಪಶ್ಚಾತ್ತಾಪಪಟ್ಟು ಆವತ್ತು ಆ ಮಗಳು ನೈಟ್ ವಿಷಲ್ಗೆ ಬಂದಂಥ ಆ ಸಹೋದರಿ ಬೆಳಿಗ್ಗೆ ಹೋಗಿದ್ದು, ಅಂದಿನಿಂದ ಆ ಮಗಳು ಯಾವ ಕಾರಣಕ್ಕೂ ಆ ಪಾಪಕ್ಕೆ ದಾಸಳಾಗಲಿಲ್ಲ. ಪಾಪದಿಂದ ಹೊರಬಂದು ಇವತ್ತು ಕೂಡ ಅದೇ ಮ್ಯೂಸಿಕ್ ಮಿನಿಸ್ಟ್ರಿ ಸೇವೆ ಮಾಡ್ತಾ ಇದ್ದಾಳೆ. ಆ ಮಗಳು ಬಂದು ಜಸ್ಟ್ ಕೀಬೋರ್ಡ್ ಮೇಲೆ ಬೆರಳಿಟ್ರೆ ಸಾಕು, ದೆವ್ವಗಳು ಬಿಟ್ಟು ಹೋಗ್ತದೆ, ರೋಗಗಳು ಗುಣವಂತದೆ. ಪ್ರತಿಯೊಂದು ಮಕ್ಕಳು ಕೂಡ ಅಭಿಷೇಕ ಹೊಂದಿ ದೇವರ ಸನ್ನಿಧಿಯಲ್ಲಿ ಮಹೋನ್ನತ ದೇವರ ಕಾರ್ಯವನ್ನು ಆ ಮಗಳು ಮಾಡುವಂಥ ಸಹೋದರಿಯಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, 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 ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಆ ಮಗಳು ಪಶ್ಚಾತ್ತಾಪ ಪಟ್ಲು. ಹಾಗಾದ್ರೆ ಪಶ್ಚಾತ್ತಾಪ ಅಂದ್ರೇನು? ಪಶ್ಚಾತ್ತಾಪ, ನೀವು ಪಾಪಕ್ಷೇಪಣೆ ಮಾಡಿದ್ದೀರಾ? ಮಾಡ್ತಾ ಇದ್ದೀವಾ ಇಲ್ವಾ? ಮಾಡ್ತಾ ಇದ್ದಾವೆ. ಯಾವ ರೀತಿ ಪಶ್ಚಾತ್ತಾಪದೊಂದಿಗೆ ಮಾಡ್ತಾ ಇದ್ದಾವ ಇಲ್ವಾ? ಬೈಬಲ್ ಹೇಳ್ತದೆ ನೀವು ಪಾಪಗಳಿಗೆ ಪಶ್ಚಾತ್ತಾಪ ಪಡಿ. ನೀವು ಪಶ್ಚಾತ್ತಾಪ ಪಡೋದಿಲ್ವಾ? ಹೌದು, ಪಶ್ಚಾತ್ತಾಪ ಪಟ್ಟೆ ನಾವು ಪಾಪಕ್ಷೇಪಣೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾವೆ. ಹಾಗಾದ್ರೆ ಪಶ್ಚಾತ್ತಾಪ ಅಂದ್ರೇನು? ಪಶ್ಚಾತ್ತಾಪ ಎಂಬುದು ಅಳೋದಾ? ಪ್ರಿಯರೇ, ಒಂದು ವ್ಯಕ್ತಿ ಅಳುತ್ತಾ ಹೋಗಿ ಪಾಪಕ್ಷೇಪಣೆ ಮಾಡ್ಬೋದು, ಪಶ್ಚಾತ್ತಾಪವಿಲ್ಲದೆ ಹಿಂದಿರುಗಿ ಬರ್ಬೋದು.
ಮತ್ತೊಂದು ವ್ಯಕ್ತಿ ಹಳೋದಿಲ್ಲ, ಆರಾಮಾಗಿ ಆನಂದವಾಗಿ ಹೋಗ್ತಾನೆ, ಆ ಕಡೆಯಿಂದ ಕೂಡ ಆನಂದವಾಗಿ ಬರ್ತಾನೆ. ಅವನು ಪಶ್ಚಾತ್ತಾಪದೊಂದಿಗೆ ಪಾಪಕ್ಷೇಪನ ಮಾಡಿ ಹೊರಗಡೆ ಬರ್ತಾನೆ. ಹಾಗಾದ್ರೆ ಏನು ಪಶ್ಚಾತ್ತಾಪ ಅಂದ್ರೆ? ಪಶ್ಚಾತ್ತಾಪ ಎಂಬುದು ಅಳುವುದಲ್ಲ. ಆ ಅಳು ಏನಂದ್ರೆ, ನಿಮ್ಮ ಹೃದಯ ಮಿಡಿತಾ ಇದೆ, ಇದು ನಾನು ದೇವರಿಂದ ದೂರ ಇದ್ದೇನೆ, ನಾನು ದೇವರಿಗೆ ವಿರೋಧವಾಗಿ ಪಾಪವನ್ನು ಮಾಡಿದ್ದೇನೆ, ಆ ಪಾಪವನ್ನು ಮಾಡಿದ್ದೇನೆ ಎಂಬುದಾಗಿ ಹೇಳುತ್ತಿರುವಂತಹ ಕಾರ್ಯ ಆಗಿದೆ ಕಣ್ಣೀರು. ನೀವು ಪಾಪವನ್ನು ಮಾಡಿದ್ದೇನೆ ಎಂಬುದಾಗಿ ಅದನ್ನ ಹೇಳುವಾಗ, ಆ ಅನುಭವ ನಿಮಗಾಗುವಾಗ, ಅದು ಯಾವ ಕಾರಣಕ್ಕೂ ಪಶ್ಚಾತ್ತಾಪ ಅಲ್ಲ. ಪಶ್ಚಾತ್ತಾಪ ಅನ್ನುವುದು ನೀವು ಸಂಪೂರ್ಣವಾಗಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರ ಆಗಿದೆ. ದೇವ, ನಾನು ನಿಮ್ಮ ವಾಕ್ಯಕ್ಕೆ ವಿರೋಧವಾಗಿ ಈ ಪಾಪವನ್ನು ಮಾಡಿದ್ದೇನೆ, ಇನ್ನು ಮುಂದೆ ನಾನು ಈ ಪಾಪಕ್ಕೆ ದಾಸಳಾಗುವುದಿಲ್ಲ, ಈ ಪಾಪಕ್ಕೆ ನಾನು ದಾಸನಾಗುವುದಿಲ್ಲ, ಈ ಪಾಪವನ್ನು ತೊರೆದು ಈ ಪಾಪಗಳಿಗೆ ವಿಮುಖನಾಗಿ ಯೇಸುವೆ ನಾನು ನಿಮ್ಮ ಕಡೆ ತಿರುಗಿಕೊಳ್ತೇನೆ, ನಿಮ್ಮ ವಾಕ್ಯದ ಪ್ರಕಾರ ಜೀವಿಸ್ತೇನೆ ಎಂಬುದಾಗಿ ತೆಗೆದುಕೊಳ್ಳುವಂತಹ ನಿರ್ಧಾರ ಆಗಿದೆ ಪ್ರೇರೆ ಪಶ್ಚಾತ್ತಾಪ. ಪಶ್ಚಾತ್ತಾಪ ಎನ್ನುವುದು ಒಂದು ನಿರ್ಧಾರ, ಅಳೋದಲ್ಲ. ಪ್ರೈಸಲ ಹಾಲೆಲೂಯ. ಏಕೆಂದ್ರೆ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದೀರೋ ಅದೇ ಪಶ್ಚಾತ್ತಾಪ. ನೀವು ಯಾವಾಗ ಈ ನಿರ್ಧಾರವನ್ನ ಗುರುಗಳ ಬಳಿಯಲ್ಲಿ ಹೋಗಿ ಪಾಪಕ್ಷೇಪಣ ಮಾಡುವಂತ ಸಂದರ್ಭದಲ್ಲಿ, ನಾನು ಈ ರೀತಿ ಪಾಪವನ್ನು ಮಾಡಿದ್ದೇನೆ, ಆದರೆ ಈಗ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೆ ಎಂಬುದಾಗಿ ನಿರ್ಧಾರವನ್ನು ಹೇಳುವಾಗ, ಪಿತ ಸುತ ಮತ್ತು ಪರಿಶುದ್ಧಾತ್ಮರ ನಾಮದಲ್ಲಿ ನಿನ್ನ ಪಾಪಗಳನ್ನು ಕ್ಷಮಿಸುತ್ತೇನೆ ಎಂಬುದಾಗಿ ಹೇಳುವಾಗ, ಅದೇ ಕ್ಷಣದಲ್ಲಿ ಪ್ರಿಯರೇ ನಮ್ಮ ಒಳಗಡೆ ನೆಲೆಗೊಂಡಿರುವಂತಹ ಪರಿಶುದ್ಧಾತ್ಮರು ನಾನು ಯಾವ ನಿರ್ಧಾರವನ್ನು ತೆಗೆದುಕೊಂಡಿದ್ದೇನೋ ಆ ನಿರ್ಧಾರವನ್ನ ಪ್ರತಿನಿತ್ಯದ ಜೀವಿತದಲ್ಲಿ ಕಾರ್ಯರೂಪದಲ್ಲಿ ನೆರವೇರಿಸಲು ನನಗೆ ಅದೇ ಕ್ಷಣದಲ್ಲಿ ಶಕ್ತಿಯನ್ನು ಕೊಡಲು ನನ್ನ ಪರವಾಗಿ ಮುನ್ನಡೆಯುತ್ತಾರೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಜೀಸಸ್. ಇದನ್ನಾಗಿದೆ ಪ್ರೇರೆ ಪಶ್ಚಾತ್ತಾಪ ಎಂಬುದು. ಇಲ್ಲಿ ಯೂದನು ಕೂಡ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಯೇಸುವನ್ನ ಮಾರಿಬಿಟ್ಟ. ಯೇಸುವನ್ನ ಮಾರಿಬಿಟ್ಟಿದ್ದು ಮಾತ್ರವಲ್ಲ, ಆ ಕ್ಷಣದಿಂದ ಯೇಸುವನ್ನ ಹಿಡಿದುಕೊಡಲು ಆ ಸಂದರ್ಭಕ್ಕಾಗಿ ಕಾಯ್ತಿದ್ದ. ಇವತ್ತು ಕೂಡ ಪ್ರಿಯರೇ, ನಿಮ್ಮ ಜೀವನದಲ್ಲಿ ಯಾವಾಗ ನೀವು ದೇವರ ವಾಕ್ಯಗೆ ವಿರೋಧವಾಗಿ ಪಾಪವನ್ನು ಮಾಡ್ತಿರೋ ಆ ಕ್ಷಣದಲ್ಲಿ ಬೇರೆ ಏನೂ ಅಲ್ಲ, ನೀವು ಯೇಸುವನ್ನ ಸೈತಾನನ ಕೈಗೆ ಒಪ್ಪಿಸಿಕೊಡುವಂತ ಆ ಗಳಿಗೆಗಾಗಿ ಕಾಯ್ತಾ ಇದ್ದೀರಿ ಎಂಬುದಾಗಿ ಅದರ ಅರ್ಥ. ಯೋಚನೆ ಮಾಡಿ ನೋಡಿ ಪ್ರಿಯರೇ, ನಾನು ಮತ್ತು ನೀವೆಲ್ಲರೂ ಕೂಡ ನರಕಕ್ಕೆ ಹೋಗಬೇಕಾಗಿತ್ತು. ಆ ನರಕದ ಬಾಗಿಲನ್ನು ಮುಚ್ಚಿ ನನ್ನ ಪಾಪಗಳು, ನಿಮ್ಮ ಪಾಪಗಳು, ಇಡೀ ಮಾನವ ಕುಲದ ಪಾಪಗಳನ್ನ ಶಿಲುಬೆ ಮೇಲೆ ತನ್ನ ಶರೀರದಲ್ಲಿ ಹಾಕಿಕೊಂಡು ನನ್ನನ್ನು ನಿಮ್ಮನ್ನ ನರಕದಿಂದ ಬಿಡುಗಡೆ ಮಾಡಿದ್ದ ಯೇಸುವನ್ನ ಇವತ್ತು ನಾವೇನ್ ಮಾಡ್ತಾ ಇದ್ದೇವೆ? ಯಾವುದೋ ಒಂದು ಪಾಪಕ್ಕೆ ದಾಸರಾಗಿ ಆ ಪಾಪಕ್ಕೆ ನಾವು ಯೇಸುವನ್ನ ಮಾರ್ತಾ ಇದ್ದೇವೆ. ಅದಕ್ಕೆ ಕೇಳ್ತಾ ಇದ್ದಾರೆ, ನಿನ್ನ ಆತ್ಮದ ಬೆಲೆ ಎಷ್ಟು? ಯೂದನು 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಯೇಸುವನ್ನ ಮಾರಿಬಿಟ್ಟ. ನನ್ನ ಪ್ರಿಯ ಮಗುವೆ, ನಿನ್ನ ಆತ್ಮದ ಬೆಲೆ ಎಷ್ಟು? ನೀನು ನನ್ನನ್ನ ಯಾವ ಕಾರ್ಯಕ್ಕಾಗಿ, ಯಾವ ಈ ಲೋಕದ ಸುಖಭೋಗಗಳಿಗೋಸ್ಕರ ನನ್ನನ್ನ ನೀನು ಮಾರಿಬಿಟ್ಟಿದೀಯಾ? ನಿನ್ನ ಆತ್ಮದ ಬೆಲೆ ಎಷ್ಟು? ಪಾಪ ಮಾಡುವವನು ಪಾಪಕ್ಕೆ ಗುಲಾಮನಾಗಿದ್ದಾನೆ. ಯಾವಾಗ ಯೂದನು 30 ಬೆಳ್ಳಿ ನಾಣ್ಯಗಳನ್ನ ತೆಗೆದುಕೊಂಡನೋ ಎತ್ತಕ್ಕಾಗಿ ತನ್ನಲ್ಲಿರುವಂತಹ ಯೇಸುವನ್ನ ಹಿಡಿದುಕೊಡಲು. ಮತ್ತೊಂದು ರೀತಿಯಲ್ಲಿ ಹೇಳುವುದಾದ್ರೆ, ಯಾವಾಗ ಸೈತಾನನ ಮುಖಾಂತರ, ಸೈತಾನನ ಕೈಯಿಂದ 30 ಬೆಳ್ಳಿ ನಾಣ್ಯಗಳನ್ನ ಪಡೆದುಕೊಂಡು ತನ್ನಲ್ಲಿರುವಂತಹ ಯೇಸುವನ್ನ ಅವರಿಗೆ ಕೈಗೆ ಕೊಟ್ಟು, ಯಾವ ವ್ಯಕ್ತಿ ಸೈತಾನನನ್ನ ಬಿಡುಗಡೆ ಮಾಡಲಿಕ್ಕಾಗಿ ದುರಾತ್ಮಗಳನ್ನ, ದೆವ್ವಗಳನ್ನ ಬಿಡಿಸುವಂತ ಅಧಿಕಾರ ಮತ್ತು ಶಕ್ತಿಯನ್ನು ಹೊಂದಿಕೊಂಡಿದ್ನೋ, ಈಗ ಅದೇ ಯೂದ ದುರಾತ್ಮನಿಗೆ ಅಂದ್ರೆ ಸೈತಾನನಿಗೆ ಗುಲಾಮನಾಗಿದ್ದಾನೆ, ಕೇವಲ 30 ಬೆಳ್ಳಿ ನಾಣ್ಯಗಳಿಗೋಸ್ಕರ. ನಾವು ನಮ್ಮ ಜೀವಿತದಲ್ಲಿ ನೋಡೋಣ ಪ್ರೇರೆ, ನಮ್ಮ ದಿನನಿತ್ಯದ ಜೀವಿತದಲ್ಲಿ ನಾನು ಯಾವ ಕಾರ್ಯಗಳನ್ನ ಸೈತಾನನ ಕೈಯಿಂದ ಪಡೆದುಕೊಂಡು ನಾನು ಸೈತಾನಿಗೆ ಗುಲಾಮನಾಗಿದ್ದೇನೆ? ನನ್ನ ದಿನನಿತ್ಯ ಜೀವಿತದಲ್ಲಿ ನನ್ನ ಯೇಸುವನ್ನ, ನನಗಾಗಿ ಪ್ರಾಣ ತ್ಯಾಗ ಮಾಡಿ ನನ್ನನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡಿದಂಥ ಯೇಸುವನ್ನ ನಾನು ಯಾವ ಕಾರ್ಯಗಳಿಗಾಗಿ ನಾನು ಮಾಡ್ತಾ ಇದ್ದಾನೆ?
ಯಾವ ರೀತಿಯ ಈ ಲೋಕದ ಸುಖಭೋಗಗಳು ನನ್ನಗೂ ನನ್ನ ಯೇಸುವಿಗೂ ಇರುವಂತಹ ಸತ್ಸಂಬಂಧನ ಕಡಿದಾಕಿ ಯೇಸುವನ್ನ ಮಾರಿಬಿಡುವಷ್ಟು ಅಂತ ಕೀಳ್ಮಟ್ಟಕ್ಕೆ ನನ್ನ ಕರ್ಕೊಂಡು ಹೋಗ್ತದ. ನಿಮ್ಮ ಆತ್ಮದ ಬೆಲೆ ಎಷ್ಟು? ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಏತಕ್ಕಾಗಿ ಯೇಸು ಹೇಳ್ತಾ ಇದ್ದಾರೆ, ಈ ಲೋಕದ ಸುಖ ಭೋಗಗಳಿಗೆ ನೀವು ದಾಸರಾಗಬೇಡಿ. ಯಾಕೆ ಯೇಸುವಿಗೆ ಇಷ್ಟ ಇಲ್ವಾ ನನ್ನ ಮಕ್ಕಳು ಈ ಲೋಕದ ಸುಖ ಭೋಗಗಳನ್ನ ಅನುಭವಿಸಬೇಕೆಂಬುದಾಗಿ? ಏಕೆಂದ್ರೆ ಈ ಲೋಕದ ಸುಖ ಭೋಗಗಳು ನಿಮ್ಮನ್ನ ವಿನಾಶದ ಮಾರ್ಗಕ್ಕೆ ಕರೆದುಕೊಂಡು ಹೋಗ್ತದೆ, ನಿಮ್ಮನ್ನು ನರಕಕ್ಕೆ ಕರೆದುಕೊಂಡು ಹೋಗ್ತದೆ, ನಿಮ್ಮ ಕುಟುಂಬನ ಸರ್ವನಾಶ ಮಾಡ್ತದೆ. ಯೇಸು ಹೇಳ್ತಿದ್ದಾರೆ, ಈ ಲೋಕದ ಸುಖ ಭೋಗಗಳು ನನ್ನ ಮಕ್ಕಳಿಗೆ ಅದು ಪ್ರಾಪ್ತಿಯಲ್ಲ, ನನ್ನ ಮಕ್ಕಳಿಗೆ ಅದು ಶ್ರೇಯಸ್ಸಲ್ಲ. ಇಲ್ಲಿ ಯೂದನು ಕೂಡ 30 ಬೆಳ್ಳಿ ನಾಣ್ಯಗಳನ್ನು ಪಡೆದುಕೊಂಡ. 30 ಬೆಳ್ಳಿ ನಾಣ್ಯಗಳು ಯಾವಾಗ ಪಡೆದುಕೊಂಡು ತನ್ನ ಜೊತೆಯಲ್ಲಿ ಆ 30 ಬೆಳ್ಳಿ ನಾಣ್ಯಗಳನ್ನ ಪ್ರತಿದಿನ ನೋಡ್ತಾ ಆನಂದ ಪಡ್ತಾ ಇದ್ದಾನೆ. 30 ಬೆಳ್ಳಿ ನಾಣ್ಯಗಳು ಸಿಕ್ತು, 30 ಬೆಳ್ಳಿ ನಾಣ್ಯಗಳನ್ನು ಸಿಕ್ತು. ಲೋಕದ ಸುಖಭೋಗ, ಹಣದ ಆಸೆ. ಬಟ್ ಅದೇ ಯೂದ ಪಶ್ಚಾತ್ತಾಪ ಪಡ್ತಾನೆ, ಅದೇ ಯೂದ ಪಶ್ಚಾತ್ತಾಪ ಪಡ್ತಾನೆ. ಈಗ ಓದಮ್ಮ, ಅದೇ ಮತ್ತಾಯನ ಶುಭ ಸಂದೇಶ 27ನೇ ಅಧ್ಯಾಯ ವಾಕ್ಯ 1, 2. ಬೆಳಗಾಯಿತು. ಎಲ್ಲ ಮುಖ್ಯ ಯಾಜಕರು ಜನರ ಪ್ರಮುಖರು ಸೇರಿ ಯೇಸುವನ್ನು ಕೊಲ್ಲಿಸುವುದಕ್ಕೆ ಸಮಾಲೋಚನೆ ಮಾಡಿದರು. ಅಂತೆಯೇ ಯೇಸುವಿಗೆ ಬೇಡಿ ಹಾಕಿಸಿ ಅವರನ್ನು ರಾಜ್ಯಪಾಲ ಪಿಲಾತನ ಬಳಿಗೆ ಕರೆದೊಯ್ದು ಅವನ ವಶಕ್ಕೆ ಒಪ್ಪಿಸಿದರು. ನೆಕ್ಸ್ಟ್. ಯೂದನ ದುರ್ಮರಣ. ಯೇಸು ಸ್ವಾಮಿ ದಂಡನೆಗೆ ಗುರಿಯಾದರೆಂಬುದನ್ನು ಕಂಡು ಗುರುದ್ರೋಹಿ ಯೂದನು ಪರಿತಾಪಗೊಂಡನು. ಆ 30 ಬೆಳ್ಳಿ ನಾಣ್ಯಗಳನ್ನು ಮುಖ್ಯ ಯಾಜಕರ ಮತ್ತು ಪ್ರಮುಖರ ಬಳಿಗೆ ಮರಳಿ ತಂದನು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಯಾವಾಗ ಯೇಸುವನ್ನ ಬೇಡಿಗಳಲ್ಲಿ ಬಂಧಿಸಿ ಪಿಲಾತನ ಬಳಿಗೆ ಕರೆದುಕೊಂಡು ಹೋಗ್ತಾ ಇದ್ದಾರೋ, ಯೇಸುವಿಗೆ ಮರಣದ ದಂಡನೆ ಅಂತ ಒಂದು ಚಿತ್ರಹಿಂಸೆಗೆ ಗುರಿಯಾದರು ಎಂಬುದಾಗಿ ಯೂದ ಕೇಳಿಸಿಕೊಳ್ತಾನೋ, ತಕ್ಷಣವೇ ಯೂದನು ಪಶ್ಚಾತ್ತಾಪ ಪಡ್ತಾ ಇದ್ದಾನೆ. ಯೂದನು 30 ಬೆಳ್ಳಿ ನಾಣ್ಯಗಳಿಗೋಸ್ಕರ ಯೇಸುವನ್ನ ಮಾರ್ಬಿಟ್ಟಿದ್ದ. ಯೂದ ತಿಳ್ಕೊಂಡಿದ್ದ, ಇದಕ್ಕಿಂತ ಮುಂಚಿತವಾಗಿ ಕೂಡ ಯೇಸು ಸ್ವಾಮಿ ಅನೇಕ ಸಂದರ್ಭಗಳಲ್ಲಿ ಯಾಜಕರ ಕೈಗೆ ಸಿಕ್ಕಿಕೊಂಡಿದ್ದಾರೆ, ಫರಿಸಾಯರ ಕೈಗೆ ಸಿಕ್ಕಿಕೊಂಡಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಇವರೆಲ್ಲರೂ ಯೇಸುವನ್ನ ಕೊಲೆ ಮಾಡಬೇಕೆಂಬುದಾಗಿ ಯೋಜನೆ ಹಾಕಿಕೊಂಡಿದ್ರು. ಅಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಬಚಾವಾದ್ರು, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡ್ರು. ಅದೇ ರೀತಿ ಈ ಕ್ಷಣದಲ್ಲೂ ಕೂಡ ನಾನು 30 ಬೆಳ್ಳಿ ನಾಣ್ಯಗಳನ್ನ ತೆಗೆದುಕೊಂಡಿದ್ದೇನೆ, ಯೇಸುವನ್ನ ಹಿಡಿದುಕೊಡ್ತಾನೆ. ಆದರೆ ಯೇಸು ಸ್ವಾಮಿ ಖಂಡಿತವಾಗಿಯೂ ಅಲ್ಲಿಂದ ಹೇಗಾದ್ರೂ ಹೊರಡ ಬರ್ತಾರೆ, ಹೇಗಾದ್ರೂ ಬಚಾವಾಗ್ತಾರೆ ಎಂಬುದಾಗಿ ತಿಳ್ಕೊಂಡಿದ್ದ. ಆದರೆ ಯಾವಾಗ ಯೇಸುವನ್ನ ಚಿತ್ರ ಹಿಂಸೆಗೆ ಗುರಿಪಡಿಸ್ತಾರೆ ಎಂಬುದಾಗಿ ಗೊತ್ತಾಯ್ತೋ, ಅದೇ ಯೂದ ಈಗ ಆ 30 ಬೆಳ್ಳಿ ನಾಣ್ಯಗಳನ್ನ ತೆಗೆದುಕೊಂಡು ಯಾರು ಕೊಟ್ಟರೋ ಅವರ ಬಳಿಗೆ ವಾಪಸ್ ಹೋಗ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಪ್ರಿಯರೇ, ಇವತ್ತು ಕೂಡ ಅನೇಕ ಕ್ರೈಸ್ತ ಮಕ್ಕಳು ಇದೇ ರೀತಿ, ನಾನು ಪಾಪಕ್ಕೆ ಅರ್ಪಣೆ ಮಾಡುವಾಗ ನನಗೊಂದು ಲೈಸೆನ್ಸ್ ಸಿಗ್ತದೆ. ಯಾವ ರೀತಿ? ನಾನು ಯಾವಾಗ ಹೋಗಿ ಪಾಪಕ್ಕೆ ಮಾಡ್ತೇನೋ ನನ್ನ ಪಾಪಗಳು ಕ್ಷಮಿಸಲ್ಪಡ್ತದೆ, ಪುನಃ ಬಂದು ನಾನು ಪಾಪವನ್ನು ಮಾಡ್ಬೋದು, ಪುನಃ ಮುಂದಿನ ತಿಂಗಳು ಬಂದು ಪಾಪಕ್ಕೆ ಅರ್ಪಣೆ ಮಾಡ್ಬೋದು. ಪಾಪ ವಿಜ್ಞಾಪನೆ ಬಂದು ಒಂದು ಲೈಸೆನ್ಸ್ ಆಗಿಬಿಟ್ಟಿದೆ ನಮ್ಮ ಅನೇಕ ಮಕ್ಕಳ, ಕ್ರೈಸ್ತ ಮಕ್ಕಳ ಜೀವನದಲ್ಲಿ. ನಾನು ಪಾಪವನ್ನು ಮಾಡ್ತಾ ಇದ್ದೇನೆ, ಪಾಪಕ್ಕೆ ಮಾಡಿದ ತಕ್ಷಣ ದೇವರು ನನ್ನ ಪಾಪವನ್ನು ಕ್ಷಮಿಸಿದ್ರು, ಪುನಃ ಮಾಡೋಣ, ಅದೇ ಪಾಪವನ್ನು ಮಾಡೋಣ, ಮುಂದಿನ ತಿಂಗಳು ಬಂದು ಅದೇ ಪಾಪ ವಿಜ್ಞಾಪನೆ ಮಾಡೋಣ. ಬಟ್ ಬೈಬಲ್ ಹೇಳ್ತದೆ ಪ್ರೇರೆ, ಅಂತಹ ವ್ಯಕ್ತಿಯ ಹೃದಯ ಕಲ್ಲದಂತ ಹೃದಯ ಆಗಿರ್ತದೆ. ಆ ವ್ಯಕ್ತಿ ಈವನ್ ತಾನು ಮಾಡಿದ ಪಾಪಗಳಿಗೆ ಪಶ್ಚಾತ್ತಾಪ ಪಡಲಿಕ್ಕೆ ಅವರ ಹೃದಯ ಒಪ್ಪೋದಿಲ್ಲ. ಇಲ್ಲಿ ಯೂದನು ಕೂಡ 30 ಬೆಳ್ಳಿ ನಾಣ್ಯಗಳನ್ನ ಯಾಜಕರ ಕೈಯಿಂದ ಪಡ್ಕೊಂಡಿದ್ದ, ಅಗ್ರಿಮೆಂಟ್ ಮಾಡ್ಕೊಂಡಿದ್ದ. ಇದು ನಾನು ಪಡ್ಕೊಳ್ತಾ ಇರೋದು ಯೇಸುವನ್ನು ಹಿಡಿದುಕೊಡ್ಲಿಕ್ಕಾಗಿ. ಯಾವಾಗ ಯೇಸು ಸ್ವಾಮಿ ಮರಣದಂಡನೆಗೆ ಗುರಿಯಾದರು ಎಂಬುದಾಗಿ ಗೊತ್ತಾಗ್ತದೋ, ಈಗ ಆ ಬೆಳ್ಳಿ ನಾಣ್ಯಗಳನ್ನ ತೆಗೆದುಕೊಂಡು ಅದೇ ಮುಖ್ಯ ಯಾಜಕರ ಬಳಿಗೆ ವಾಪಸ್ ಹೋಗ್ತಾ ಇದ್ದಾನೆ. ವಾಪಸ್ ಹೋಗಿ ಆ ಬೆಳ್ಳಿ ನಾಣ್ಯಗಳನ್ನ ಅವರ ಮುಖದ ಮೇಲೆ ಬಿಸಾಡಿ ಹೇಳ್ತಾ ಇದ್ದಾನೆ, ನಾನು ನಿಮ್ಮಿಂದ ಏನನ್ನ ತೆಗೆದುಕೊಂಡಿದ್ದೇನೋ ಅದನ್ನು ನೀವು ವಾಪಸ್ ಕೊಡ್ತಾ ಇದ್ದಾನೆ. ನಾನು ನಿರ್ದೋಷಿನ ಹಿಡಿದುಕೊಟ್ಟು ಪಾಪನ ಕಟ್ಕೊಂಡೆ. ನನ್ನನ್ನು ಅತಿ ಹೆಚ್ಚಾಗಿ ಪ್ರೀತಿ ಮಾಡಿದ ಯೇಸುವನ್ನ
ನನಗೆ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಂತ ಯೇಸುವನ್ನ, ದೆವ್ವಗಳನ್ನು ಬಿಡಿಸುವಂತ ವರದಾನವನ್ನು ಕೊಟ್ಟಂತ ಯೇಸುವನ್ನ, ರೋಗಿಗಳನ್ನು ಗುಣಪಡಿಸಲಿಕ್ಕೆ ಶಕ್ತಿಯನ್ನು ಕೊಟ್ಟಂತಹ, ಸ್ವರ್ಗ ಸಾಮ್ರಾಜ್ಯದ ಸೇವೆಯನ್ನು ಮಾಡಲಿಕ್ಕಾಗಿ ಅರ್ಹತೆಯನ್ನು ಕೊಟ್ಟಂತಹ ಯೇಸುವನ್ನ ನಾನು ಈಗ ನಿಮಗೆ ಹಿಡಿದುಕೊಟ್ಟು ನಾನು ಪಾಪವನ್ನು ಕಟ್ಕೊಂಡಿದ್ದೇನೆ. ಈ ಪಾಪದ ನನಗೆ ಬೇಡ ಎಂಬುದಾಗಿ ಯಾಜಕರ ಮುಖದ ಮುಂದೆ ಎಸಿತಾ ಇದ್ದಾನೆ. 30 ಬೆಳ್ಳಿ ನಾಣ್ಯಗಳನ್ನ ವಾಪಸ್ ಕೇಳ್ತಾ ಇದ್ದಾನೆ. ನಿಮ್ಮ ಹಣವನ್ನು ನಾನು ನಿಮಗೆ ಕೊಟ್ಟಾಯ್ತು, ನನ್ನ ಯೇಸುವನ್ನು ವಾಪಸ್ ಕೊಟ್ಟುಬಿಡಿ. ಹೋದಮ್ಮ ಮುಂದೆ. ನೆಕ್ಸ್ಟ್, ನಾನು ನಿರ್ದೋಷಿಯನ್ನು ಹಿಡಿದುಕೊಟ್ಟು ಪಾಪ ಕಟ್ಟಿಕೊಂಡೆ ಎಂದು ಹೇಳಿದನು. ನೆಕ್ಸ್ಟ್, ಅದಕ್ಕೆ ಅವರು, ಅದರಿಂದ ನಮಗೇನು, ಅದನ್ನು ನೀನೇ ನೋಡಿಕೋ ಎಂದು ಬಿಟ್ಟರು. ಆಗ ಅವನು ಆ ಹಣವನ್ನು ದೇವಾಲಯದಲ್ಲಿ ಎಸೆದು ಹೊರಟು ಹೋಗಿ ನೇಣು ಹಾಕಿಕೊಂಡು ಸತ್ತನು. ಏನ್ ಮಾಡೋದಂತೆ? ಇವು 30 ಬೆಳ್ಳಿ ನಾಣ್ಯಗಳನ್ನ ತೆಗೆದುಕೊಂಡು ಹೋಗಿ ಯಾಜಕರ ಮುಂದೆ ಬಿಸಾಡ್ತಾ ಹೇಳ್ತಾ ಇದ್ದಾನೆ, ನಾನು ನಿರ್ದೋಷಿನ ಹಿಡಿದುಕೊಟ್ಟಿದ್ದೇನೆ, ನನ್ನ ಪಾಪವನ್ನು ಕಟ್ಕೊಂಡಿದ್ದೇನೆ, ನನ್ನ ಯೇಸುವನ್ನು ವಾಪಸ್ ಕೊಟ್ಬಿಡಿ. ಆಗ ಯಾಜಕರು ಹೇಳ್ತಾ ಇದ್ದಾರೆ, ಅದರಿಂದ ನನಗೇನಾಗಬೇಕು, ನಿನ್ನದನ್ನ ನೀನೇ ನೋಡಿಕೋ. ಅದರಿಂದ ನಮಗೇನಾಗಬೇಕು, ನಿನ್ನದನ್ನ ನೀನೇ ನೋಡಿಕೋ. ನಾವು ಸಾಧಾರಣವಂತ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ಕಾಲೇಜಲ್ಲಿ ಹುಡುಗ ಹುಡುಗಿರು ಓದ್ತಾ ಇದ್ದಾರೆ. ಅದರಲ್ಲಿ ಒಂದು ಹುಡುಗ ಒಂದು ಹುಡುಗಿ, ಅವರಿಬ್ರು ಒಂದೇ ಕಾಲೇಜಲ್ಲಿ ಒಂದೇ ಸೆಷನ್ಲಿ ಓದ್ತಾ ಇದ್ದಾರೆ. ಅವರಿಬ್ಬರು ಪ್ರಾರಂಭದಲ್ಲಿ ಸ್ನೇಹಿತರಾದರು, ಫ್ರೆಂಡ್ಸ್ ಆದರು. ಫ್ರೆಂಡ್ಸ್ ಆಗಿ ಕೆಲವೇ ತಿಂಗಳುಗಳಲ್ಲಿ ಪ್ರೀತಿಯನ್ನು ಮಾಡುವಂಥ ವ್ಯಕ್ತಿಗಳಾದರು. ಸರಿ, ಹುಡುಗ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಯಥೇಚ್ಛ ಪ್ರೀತಿಸ್ತಾನೆ. ಹುಡುಗಿ ಕೂಡ ಹೇಳಿದ್ಲು, ನಾನು ಕೂಡ ನಿನ್ನನ್ನು ಯಥೇಚ್ಛಿಗೆ ಪ್ರೀತಿಸ್ತಾನೆ. ಸರಿ, ಒಂದು ದಿನ ಅದೇ ಹುಡುಗ ಇದೇ ರೀತಿ ಕೆಲವು ದಿನಗಳು ಕಳೆದ ನಂತರ ಹುಡುಗ ಹೇಳ್ತಾ ಇದ್ದಾನೆ, ನಾನು ನಿನ್ನ ಇಷ್ಟು ಅತಿ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದಾನೆ, ನಿನ್ನನ್ನು ಟಚ್ ಮಾಡ್ಲಿಕ್ಕೇನು ತೊಂದರೆ ಇಲ್ಲ ತಾನೆ, ನಾನು ನಿನ್ನ ಮುಟ್ತಾನೆ. ಸರಿ, ಮುಟ್ಟಿದಾಯ್ತು. ಇದೇ ರೀತಿ ಅವರ ಪ್ರತಿದಿನದ ಕಾರ್ಯಗಳು ನೆರವೇರ್ತಾ ಕೊನೆಗೆ ಒಂದು ದಿನ ಹುಡುಗ ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ಮದುವೆ ಮಾಡ್ಕೊಳ್ಬೇಕೆಂಬುದಾಗಿ ಇಷ್ಟಪಟ್ಟಿದ್ದಾನೆ. ಸರಿ, ಈ ಹುಡುಗಿಗೆ ಸಂತೋಷ ಆಯಿತು. ಯಾವಾಗ ಮದುವೆ ಮಾಡ್ಕೊಳ್ತೀನಿ ಎಂಬುದಾಗಿ ಭರವಸೆ ಕೊಟ್ಟನೋ ತದನಂತರ ಈ ಹುಡುಗ ಹೇಳ್ತಾ ಇದ್ದಾನೆ, ಓಕೆ, ನಾನು ನಿನ್ನ ಎಷ್ಟು ಯಥೇಚ್ಛಿಗೆ ಪ್ರೀತಿ ಮಾಡ್ತಿದ್ದೇನೆ ಅಂದರೆ ನನ್ನ ಮನೆಯಲ್ಲಿ ನನ್ನ ತಂದೆ ತಾಯಿಗಳ ಜೊತೆಲಿ ಮಾತಾಡಿ ನಾವು ಮದುವೆಯನ್ನು ಇಬ್ಬರು ಒಟ್ಟಿಗೆ, ಇಬ್ಬರ ಕುಟುಂಬದವರು ನಿಂತು ಮದುವೆ ಮಾಡಿರೋ ರೀತಿಯಲ್ಲಿ ನಾನು ಇಬ್ಬರನ್ನ ಒಪ್ಪಿಸ್ತೇನೆ. ಪ್ರತಿದಿನ ಈ ರೀತಿ ಸಲಿಗೆಯಿಂದ ನಡೆಯುವಂಥ ಒಂದು ದಿನ ಈ ಹುಡುಗ ಹೇಳ್ತಾ ಇದ್ದಾನೆ, ಈಗ ನಿನ್ನ ಶರೀರವನ್ನು ಮುಟ್ಲಿಕ್ಕೆ ನನಗೇನು ಅಭ್ಯಂತರ ಇಲ್ಲ, ಯಾಕೆ ನಾನು ಆಲ್ರೆಡಿ ನಿನ್ನ ಮದುವೆ ಮಾಡ್ಕೊಳ್ತೀನಿ ಎಂಬುದು ವಾಗ್ದಾನ ಮಾಡಿದ್ದಾನೆ. ಆದರೆ ಪ್ರಿಯರೇ, ಈ ಹುಡುಗನಿಗೆ ಪ್ರೀತಿ ಇದ್ದಿದ್ದು ಆ ಹುಡುಗಿಯ ಶರೀರದ ಮೇಲೆ. ಬಟ್ ಹುಡುಗಿಗೆ ತನ್ನ ಪ್ರೀತಿ, ತನ್ನ ಹೃದಯದ ಅಂತಳದೊಂದಿಗೆ ಹುಡುಗನ ಪ್ರೀತಿ ಮಾಡ್ತಿದ್ದಾಳೆ. ಬಟ್ ಹುಡುಗನ ಪ್ರೀತಿನೇ ಈ ಹುಡುಗಿ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ. ಈ ಹುಡುಗಿ ಹುಡುಗನನ್ನು ಕೂಡ ಯಥೇಚ್ಛ ಪ್ರೀತಿ ಮಾಡ್ತಿದ್ದಾಳೆ, ಯೇಸುವನ್ನು ಕೂಡ ಯಥೇಚ್ಛ ಪ್ರೀತಿ ಮಾಡ್ತಿದ್ದಾಳೆ. ಕೊನೆಗೆ ಒಂದು ದಿನ ಇದೇ ರೀತಿಯಾಗಿ ಆ ಒಂದು ಹುಡುಗನ ಬಲೆಗೆ ಈ ಮಗಳು ಬಿದ್ಲು. ಕೊನೆಗೆ ಈ ಹುಡುಗಿಯ ಶರೀರವನ್ನ ಪ್ರತಿದಿನ ಕೆಟ್ಟ ಕಾರ್ಯಕ್ಕೆ ಉಪಯೋಗಿಸ್ಕೊಳ್ತಾ ಇದ್ದ. ಕೊನೆಗೆ ಒಂದು ದಿನ ಈ ಮಗಳಿಗೆ ಗೊತ್ತಾಯ್ತು, ನಾನು ಗರ್ಭಿಣಿ ಆಗಿದ್ದೇನೆ ಎಂಬುದಾಗಿ. ಯಾರಿಗೂ ಹೇಳಲಿಕ್ಕೆ ಆಗ್ತಾ ಇಲ್ಲ. ಓಡಿ ಬಂದ್ಲು ತನ್ನ ಪ್ರಿಯತಮನ ಬಳಿಯಲ್ಲಿ, ನೋಡೋ, ಈಗ ನಾನು ನನ್ನ ಕುಟುಂಬದ ವಿರೋಧವಾಗಿ, ನನ್ನ ದೇವರಿಗೆ ವಿರೋಧವಾಗಿ ನಾನು ಪಾಪವನ್ನು ಮಾಡಿದ್ದೇನೆ. ನನಗೆ ಗೊತ್ತು, ನಾನು ದೇವರು ಕೊಟ್ಟಂತಹ ವಿವಾಹ ಎಂಬ ಸಂಸ್ಕಾರದ ವಿರುದ್ಧವಾಗಿ ನಾನು ಪಾಪವನ್ನು ಮಾಡಿದ್ದೇನೆ. ಬಟ್ ಅದಕ್ಕೆ ಈಗ ಇರೋದು ಒಂದೇ ಒಂದು ಮಾರ್ಗ, ನಾವಿಬ್ಬರು ಮದುವೆ ಆಗಿಬಿಡೋಣ. ಆಗ ಆ ಹುಡುಗ ಈಚೆ ಕಡೆಯಿಂದ ಹೇಳ್ತಾ ಇದ್ದಾನೆ, ಏ ಹುಡುಗಿಯ, ನೀನು ಪ್ರತಿದಿನ ಏನನ್ನ ಬಯಸಿ ನನ್ನ ಬಳಿಗೆ ಬರ್ತಾ ಇದ್ದೋ ಆ ಸುಖ ಭೋಗಗಳನ್ನು ನೀನು ಅನುಭವಿಸಿದೆ. ಇವತ್ತು ಆ ಸುಖ ಭೋಗದಿಂದ ಬಂದಂತ ಫಲವನ್ನ ನೀನು ಅನ್ಕೊಳ್ಳಿಕ್ಕೆ ಬಂದಿದ್ಯಾ? ಆದ್ದರಿಂದ ನನಗೇನಾಗಬೇಕು, ನಿನ್ನದನ್ನ ನೀನೇ ನೋಡ್ಕೋ. ನೀನು ಪ್ರತಿದಿನ ಕೇಳ್ತಾ ಇದೆ, ಅದು ನಿನಗೆ ಸುಖವನ್ನು ಕೊಡ್ತಾ ಇತ್ತು. ಇವತ್ತು ಆ ಸುಖದಿಂದ ಬಂದ ಫಲವನ್ನ ನನ್ನ ಕೈಗೆ ಕೊಟ್ಟು ಇವತ್ತು ನನ್ನ ಮದುವೆ ಮಾಡ್ಕೊ ಎಂಬುದಾಗಿ ಹೇಳ್ತಾ ಇದೆಯಾ? ಆದ್ದರಿಂದ ನನಗೇನಾಗಬೇಕು, ನಿನ್ನದನ್ನ, ನಿನ್ನ ಗರ್ಭಫಲವನ್ನ ನೀನೇ ನೋಡ್ಕೋ.
ಇಲ್ಲಿ ಅದೇ ರೀತಿ ಯೂದನಿಗೆ ಯಾಜಕರು ಹೇಳ್ತಾ ಇದ್ದಾರೆ, ನಾನು 30 ಬೆಳ್ಳಿ ನಾಣ್ಯ ನೀನು ಕೊಟ್ಟಾಯ್ತಲ್ವಾ, ನೀನು ಆ ಕಡೆಯಿಂದ ಹೇಳಿದ್ದೇನು ಯೇಸುವಿನ ಹಿಡ್ಕೊಡ್ತೇನೆ ಎಂಬುದಾಗಿ. ಯೇಸುವಿನ ಹಿಡಿದು ಕೊಟ್ಟಿದ್ದು ಆಯ್ತು, ನಾವು 30 ಬೆಳ್ಳಿ ನಾಣ್ಯ ಕೊಟ್ಟಿದ್ದು ಆಯ್ತು. ಈಗ ಆ ವಾಪಸ್ ಬೆಳ್ಳಿ ನಾಣ್ಯಗಳನ್ನು ತಂದು ನನ್ನ ಕೈ ಕೊಟ್ಟು ಈ ಯೇಸುವನ್ನ ನೀನು ವಾಪಸ್ ಕರ್ಕೊಂಡು ಹೋಗ್ಬೇಕು ಎಂಬುದಾಗಿ ಯೋಚನೆ ಮಾಡ್ತಾ ಇದೀಯಾ? ಆದ್ರಿಂದ ನಮಗೆ ಏನಾಗಬೇಕು, ನಿನ್ನದನ್ನ ನೀನು ನೋಡ್ಕೋ. ಆ ಮಗಳು 10 ಕರೆ ಕೇಳ್ತಾ ಇದ್ದಾಳೆ, ನೀನ್ ಪ್ರಮಾಣ ಮಾಡಿದೆ, ನಾನು ನಿನ್ನ ನಂಬಿದೆ, ನಿನ್ನ ಮೇಲೆ ಅಷ್ಟೊಂದು ವಿಶ್ವಾಸ ಇಟ್ಟಿದೆ, ಅದಕ್ಕಾಗಿ ನನ್ನ ಶರೀರವನ್ನ ಹೇಗಿದ್ರು ಕೂಡ ಇವನು ನನ್ನನ್ನು ಮದುವೆ ಮಾಡ್ಕೊಳ್ತಾನಲ್ಲ ಎಂಬುದಾಗಿ ನಂಬಿ ನನ್ನ ಶರೀರವನ್ನ ಪ್ರೀತಿಯಿಂದ ನಾನು ನಿನಗೆ ಒಪ್ಪಿಸಿಕೊಟ್ಟಿದ್ದೆ. ಬಟ್ ಇವತ್ತು ಹೇಳ್ತಾ ಇದೀಯಾ ಈ ಗರ್ಭಫಲಕ್ಕೆ ತಂದೆ ಯಾರು ಎಂಬುದಾಗಿ? ನನ್ನನ್ನು ಮದುವೆ ಮಾಡ್ಕೋ ಒತ್ತಾಯ ಪಡಿಸ್ತಿದ್ದಾಳೆ. ಬಟ್ ಹುಡುಗ ಹೇಳ್ತಾ ಇದ್ದಾನೆ, ನಿನ್ನದನ್ನ ನೀನೇ ನೋಡ್ಕೋ, ಆದ್ರಿಂದ ನನಗೇನಾಗಬೇಕು. ಕೊನೆಗೆ ಆ ಹುಡುಗಿ ಹೋಗಿ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾಳ. ಪ್ರಿಯರೇ, ಇದು ಸ್ಟೋರಿ ಅಲ್ಲ, ನಿಜವಾಗಿ ನಡೆದಂತ ಘಟನೆ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ. ಇಲ್ಲಿ ಅದೇ ರೀತಿ ಯೂದನು ಕೂಡ 30 ಬೆಳ್ಳಿ ನಾಣ್ಯಗಳನ್ನ ತಂದು ಯಾಜಕರ ಮುಖದ ಮೇಲೆ ಬಿಸಾಡ್ತಾ ಇದ್ದಾನೆ. ನನ್ನ ಯೇಸುವನ್ನು ಕೊಟ್ಟುಬಿಡು, ನನ್ನ ಯೇಸು ವಿರುದ್ಧವಾಗಿ ದ್ರೋಹ ಮಾಡಿದ್ದೇನೆ, ನನಗೆ ಹಣ ಬೇಡ. ನಾನು ತಿಳ್ಕೊಂಡಿದ್ದೆ ಹೇಗಾದ್ರೂ ಯೇಸುವಿನ ಬಚಾವಾಗ್ತಾರೆ ಎಂಬುದಾಗಿ, ಬಟ್ ಇಂಥ ಕ್ರೂರ ದಂಡನೆಗೆ ಗುರಿಯಾಗ್ತಾರೆ ಎಂಬುದಾಗಿ ನಾನು ಅನ್ಕೊಂಡಿರಲಿಲ್ಲ. ತಗೊಳ್ಳಿ ನಿಮ್ಮ 30 ಬೆಳ್ಳಿ ನಾಣ್ಯಗಳನ್ನ ನನ್ನ ಯೇಸುವನ್ನು ಕೊಟ್ಟುಬಿಡಿ. 3.5 ವರ್ಷಗಳು ನಾನು ಮೂರ್ಖನಾಗಿದ್ದೆ. ಅಂಥದ್ರಲ್ಲಿ ನನ್ನನ್ನು ಆರಿಸಿಕೊಂಡು ತಮ್ಮ ಶಿಷ್ಯನಾಗಿ ನನಗೆ ತರಬೇತಿಯನ್ನು ಕೊಟ್ಟು ಇವತ್ತು ಸೈತಾನನ್ನ ಒದ್ದು ಓಡಿಸಲು ಅಧಿಕಾರ ಮತ್ತು ಶಕ್ತಿಯನ್ನು ಪಡೆದುಕೊಂಡಿದ್ದೇನೆ. ಬಟ್ ಇವತ್ತು ಆ ಅಧಿಕಾರ ಮತ್ತು ಶಕ್ತಿಯನ್ನು ಕೊಟ್ಟಂತಹ ಯೇಸುವನ್ನ ಇವತ್ತು ನಿನ್ನ ಕೈಗೆ ಮಾರಿಬಿಟ್ಟು ಸೈತಾನನೇ ನಾನು ನಿನಗೆ ಗುಲಾಮ ಆಗಿಬಿಟ್ಟಿದ್ದೇನೆ, ನನ್ನ ಯೇಸುವನ್ನು ಕೊಟ್ಟುಬಿಡು. ಅವ್ರು ಹೇಳ್ತಾ ಇದ್ದಾರೆ, ಅದರಿಂದ ನಮಗೇನಾಗಬೇಕು, ನಿಮ್ಮದನ್ನ ನೀನೇ ನೋಡ್ಕೋ. ಯೂದ ಅಲ್ಲಿಂದ ಓಡಿ ಹೋಗ್ತಾ ಇದ್ದಾನೆ. ಓಡಿಗೆ ಏನ್ ಮಾಡ್ಕೊಂಡ? ಓದು ಮಾದೇವಾಕ್ಯ ಮತ್ತಾಯ 27:5. ಆಗ ಅವನು ಆ ಹಣವನ್ನು ದೇವಾಲಯದಲ್ಲೇ ಎಸೆದು ಹೊರಟು ಹೋಗಿ ನೇಣು ಹಾಕಿಕೊಂಡು ಸತ್ತನು. ನೆಕ್ಸ್ಟ್ ಮುಂದೆ. ಮುಖ್ಯ ಯಾಜಕರು ಆ ಹಣವನ್ನು ತೆಗೆದುಕೊಂಡು, ಇದು ರಕ್ತದ ಕ್ರಯ, ಇದನ್ನು ಕಾಣಿಕೆ ಕೋಶದಲ್ಲಿ ಹಾಕುವುದು ಸರಿಯಲ್ಲ ಎಂದುಕೊಂಡರು. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಇಲ್ಲಿ ವಾಕ್ಯ ಹೇಳ್ತದೆ ಪ್ರಿಯರೇ, ಅವನು 30 ಬೆಳ್ಳಿ ನಾಣ್ಯಗಳನ್ನ ಒಂದು ನಾಣ್ಯವನ್ನು ಕೂಡ ತೆಗೆದುಕೊಳ್ಳಿಲ್ಲ, ದೇವರ ಆಲಯದಲ್ಲಿ ಬಿಸಾಡಿ ಹೋಗಿ ಒಂದು ಮರಕ್ಕೆ ನೇಣು ಹಾಕಿಕೊಂಡ, ಆತ್ಮಹತ್ಯೆಯನ್ನು ಮಾಡಿಕೊಂಡ. ಇವತ್ತು ಕೂಡ ಪ್ರಿಯರೇ, ಕ್ಷಣಿಕ ಕಾಲದ ಸುಖಭೋಗಗಳು ನಮ್ಮನ್ನ, ಅದಕ್ಕಾಗಿ ಯೇಸು ಹೇಳ್ತಿದ್ದಾರೆ, ಈ ಲೋಕದ ಸುಖಭೋಗಗಳು ನಿನಗೆ ತರಹವಲ್ಲ. ಈ ಲೋಕದ ಸುಖಭೋಗಗಳು ಅದರ ಅಂತಿಮ ಘಟ್ಟ ಬಂದು ಮರಣ, ಆತ್ಮಹತ್ಯೆ. ಇಲ್ಲಿ ಯೂದನು ಕೂಡ 30 ಬೆಳ್ಳಿ ನಾಣ್ಯಗಳಲ್ಲಿ ಆಸೆಪಟ್ಟ, ಒಂದು ಸಲ ಸಾಯ್ತಾನೆ ಗುಲಾಮನಾದ. ಯಾವಾಗ ಸಾಯ್ತಾನ ಬಂಧನ ಸಿಲುಕೊಂಡು ಫಲ ಬಂದು ತನ್ನ ಕೈಯಾರೆ ತಾನು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾನೆ. ಹೋಗಿ ಮರಕ್ಕೆ ತನ್ನನ್ನು ತಾನು ನೇತು ಹಾಕೊಂಡ. ಈಗ ಮರದಲ್ಲಿ ಅವನು ಹೋಗಿ ನೇತು ಹಾಕೊಳ್ಳುವಾಗ ಯಾರಾದ್ರೂ ಹೋಗಿ ಮರದಲ್ಲಿರುವಂಥ ಸಣ್ಣ ಕೊಂಬೆ ನೋಡಿ ನೇಣಾಕೊಳ್ತಾರ? ಆತ್ಮಹತ್ಯೆ ಮಾಡ್ಕೊಳ್ಬೇಕೆಂಬುದಾಗಿ ಹೇಳುವವರು ಸಣ್ಣ ಕೊಂಬೆ ನೋಡಿ ಏನಾದ್ರು ನೇತಾಕೊಳ್ತಾರ? ಏನಾಗಿ ಗಟ್ಟಿಯಾಗಿ ಫಸ್ಟ್ ನೋಡ್ತಾರೆ, ನಾನು ಅರ್ಧಂಬರ್ಧ ಬದುಕ್ಬಿಟ್ರೆ ಏನು ಕತೆ ಮಾಡೋದು, ಹೌದಾ? ಈಗ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ, ಆ ರೀತಿ ಆಗಬಾರ್ದು. ಶಾಂತಿ ಸಮಾಧಾನವು ನಿನ್ನ ಶರೀರಕ್ಕೆ ಆರೋಗ್ಯವನ್ನು ಕೊಡ್ತದೆ, ಆದರೆ ಹೊಟ್ಟೆ ಕಿಚ್ಚು ಎಲುಬಿಗೆ ಕ್ಷಯರೋಗವು. ಹೊಟ್ಟೆ ಕಿಚ್ಚು ನಿನ್ನ ಎಲುಬಿಗೆ ಅಂದ್ರೆ ನಿನ್ನ ಮೂಳೆಗೆ TB ರೋಗವನ್ನ ತರ್ತದೆ. ಬೈಬಲ್ ಸ್ಪಷ್ಟವಾಗಿ ಹೇಳ್ತಾ ಪ್ರಿಯರೇ, ನೀವು ಯಾವಾಗ ಒಂದು ವ್ಯಕ್ತಿಯನ್ನ ದ್ವೇಷಿಸ್ತೀರೋ, ನಿನ್ನ ಸಹೋದರ ನೀನು ದ್ವೇಷಿಸುವಾಗ ನೀನು ಕೊಲೆಗಾರನೇ ಸರಿ. ಒಂದು ವ್ಯಕ್ತಿ ಮೇಲೆ ನಿನ್ನ ದ್ವೇಷವನ್ನ ಮಾಡಿದ್ರೆ, ಒಂದು ವ್ಯಕ್ತಿಯನ್ನ ನೀನು ಮಾತನಾಡಿಸುವುದನ್ನು ಬಿಟ್ಟಿದ್ರೆ, ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ ಅದು ನಿನಗೆ ಮೂಳೆ ರೋಗಗಳನ್ನು ತರ್ತದೆ. ಆರ್ಥರೈಟಿಸ್, ಮೂಳೆ ರೋಗಗಳನ್ನು ತರ್ತದೆ. ಇವತ್ತು ಯೇಸು ಕರೀತಾ ಇದ್ದಾರೆ, ನನ್ನ ಬಳಿಗೆ ಬನ್ನಿ, ಸಂಧಾನ ಮಾಡ್ಕೊಳ್ಳಿ. ನಿನ್ನ ಹೊಟ್ಟೆ ಕಿಚ್ಚು, ನಿನ್ನ ದ್ವೇಷ, ನಿನ್ನ ಮರ್ಮ, ನಿನ್ನ ಮತ್ಸರ, ಮನ್ನೊಂದುಕೊಳ್ಳೋ ಸ್ವಭಾವ ಎಲ್ಲವನ್ನ ನನ್ನ ಬಳಿಗೆ ಬಂದು ಒಪ್ಪಿಸಿಕೊಡಿ.
ನಾನು ನಿಮಗೆ ಇಂದು ಅದಕ್ಕಿಂತ ಅಧಿಕವಾದಂತಹ ಆಶೀರ್ವಾದವನ್ನು ನಾನು ನಿನಗೆ ಕರುಣಿಸ್ತೇನೆ. ಎರಡು ನಿಮ್ಮ ಕೈಲಿದೆ ಪ್ರಿಯರೇ. ಸಂಧಾನ ಮಾಡಿಕೊಂಡು ಜೀವದ ಕಡೆ ಬರಬೇಕಾ, ಇಲ್ಲ ನಾನು ಅದೇ ಪಾಪದಲ್ಲಿ ಜೀವಿಸ್ತೇನೆ, ನನ್ನ ಫಲ ಬಂದು ಯೂದನಿಗಾದಂಥ ಗತಿ ಆಗ್ಬೇಕಾ? ನೀವು ಡಿಸೈಡ್ ಮಾಡಿ. ಯಾಕೆ ನೆನೆ ಕಲ್ತಿದ್ದೇವೆ, ನೀವೇನನ್ನ ಡಿಸೈಡ್ ಮಾಡ್ತೀರೋ, ಏನಂತ ನಿರ್ಧಾರ ಮಾಡ್ತೀರೋ ಅದೇ ನಿಮ್ಮ ಭವಿಷ್ಯ.